Okay, welcome to my digital classroom. Welcome to third semester students. This is my ninth video. In the previous video, we have discussed the series generator, and we have discussed so many concepts in the series generator. So, very important thing is only difference is connection of armature winding and the field winding, right? So, if it is connected in parallel, means armature winding and field winding are connected in parallel, it is called shunt generator. If the armature winding and field winding are connected in series, is called series generator. So these are all concepts are involved in that concept are involved in that video. So please watch the videos, all the videos. So in the self-excited generator, we have classified into shunt generator, series generator, and compound generator. Again, compound generator can be divided into two types: long shunt compound generator and short shunt compound generator. So next we have to move on compound generator, very important generator, that is compound generator. So next we have to discuss compound generator. ಕಾಂಪೌಂಡ್ ಜನರೇಟರ್ ಹೆಸರಲ್ಲೇ ಇದೆ. ಸೊ ನಾವು ಇಲ್ಲಿ ಸಪರೇಟ್ ಆಗಿ ಓದ್ಕೊಂಡ್ಬಂದ್ವಿ. ಶಂಟ್ ಜನರೇಟರ್ನ ಸಪರೇಟ್ ಓದಿ ಅಂದ್ರೆ ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೀರೀಸ್ ಜನರೇಟರ್ ನೋಡಿದ್ವಿ, ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ಎರಡನ್ನು ಮಿಕ್ಸ್ ಮಾಡಬೇಕು. ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಬೋತ್ ಸೀರೀಸ್ ಅಂಡ್ ಪ್ಯಾರಲಲ್, ರೈಟ್? ಹೆಂಗೆ ಸೀರೀಸ್ ಪ್ಯಾರಲಲ್ ಅನ್ನೋದು ನಾನು ಇಲ್ಲಿ ಹೇಳ್ತೀನಿ. ಕಾಂಪೌಂಡ್ ಅಂದ್ರೆ ಬೇರೆ ಏನಲ್ಲ, ಮಿಕ್ಸ್ಡ್ ಅಂತ. ಕಾಂಪೌಂಡ್ ಅಂದ್ರೆ ಮಿಕ್ಸ್, ಕಾಂಬಿನೇಷನ್ ಇರುತ್ತೆ. ಸೀರೀಸ್ ಅಂಡ್ ಪ್ಯಾರಲಲ್ ಒಂದೇ ಸರ್ಕ್ಯೂಟ್ ಅಲ್ಲಿ ಬರೀತೀವಿ. ಸೀರೀಸ್ ಆಗಿನೂ ಬರೀಬೇಕು, ಪ್ಯಾರಲಲ್ ಆಗಿನೂ ಬರೀಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾಂಪೌಂಡ್. ಏನು ಕಾಂಪೌಂಡ್ ಅಂದ್ರೆ, ಕಾಂಪೌಂಡ್ ಜನರೇಟರ್ ಅಂದ್ರೆ ಏನು ಅಂದ್ರೆ, part of the field winding are connected in series with the armature and part of the field winding are connected in parallel with the armature. ಈಗ ಫೀಲ್ಡ್ ವೈಂಡಿಂಗ್ ಎರಡು, ಆರ್ಮೇಚರ್ ಒಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ಗೆ ಸೀರೀಸ್ ಕನೆಕ್ಟ್ ಮಾಡಬೇಕು, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ಗೆ ಪ್ಯಾರಲ್ ಕನೆಕ್ಟ್ ಮಾಡಬೇಕು. ಇದನ್ನ ನಾವು ಎರಡು ಸಪರೇಟ್ ಆಗಿ ಓದ್ಕೊಂಡ್ ಬಂದಿದ್ವಿ. ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ನ ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಅದು ಶಂಟ್ ಜನರೇಟರ್ ಅಂದ್ರೆ, ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ಸೀರೀಸ್ ಕನೆಕ್ಟ್ ಮಾಡಿದ್ರೆ ಸೀರೀಸ್ ಜನರೇಟರ್ ಅಂತ ಕರೆದ್ವಿ. ಕಾಂಪೌಂಡ್ ಜನರೇಟರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡನ್ನು ಮಿಕ್ಸ್ಡ್ ಮಾಡಬೇಕು, ಕಾಂಬಿನೇಷನ್ ಮಾಡಬೇಕು. ಅಂದ್ರೆ ಎರಡು ಫೀಲ್ಡ್ ವೈಂಡಿಂಗ್ ತಗೊಂತೀವಿ, ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕನೆಕ್ಟ್ ಮಾಡಬೇಕು ಆರ್ಮೇಚರ್ಗೆ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಪ್ಯಾರಲ್ ಕನೆಕ್ಟ್ ಮಾಡಬೇಕು. ಇದನ್ನೇ ನಾವು ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಇಷ್ಟೇ ಸಿಂಪಲ್. ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್. ಪಾರ್ಟ್ ಅಂದ್ರೆ ಏನು? ಅರ್ಧ ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕನೆಕ್ಟ್ ಮಾಡಬೇಕು, ಯಾವುದಕ್ಕೆ? ಆರ್ಮೇಚರ್ಗೆ. ಇನ್ನು ಉಳಿದಿರೋ ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ನ ಪ್ಯಾರಲ್ ಕನೆಕ್ಟ್ ಮಾಡಬೇಕು, ಯಾವುದಕ್ಕೆ? ಆರ್ಮೇಚರ್. ಅಲ್ಲಿ ಇಲ್ಲಿಗೆ ಎರಡು ಫೀಲ್ಡ್ ವೈಂಡಿಂಗು, ಒಂದು ಆರ್ಮೇಚರ್ ವೈಂಡಿಂಗು, ಎರಡು ಫೀಲ್ಡ್ ವೈಂಡಿಂಗು, ಒಂದು ಆರ್ಮೇಚರ್ ವೈಂಡಿಂಗ್, ಎರಡು ಫೀಲ್ಡ್ ವೈಂಡಿಂಗು, ಒಂದು ಆರ್ಮೇಚರ್ ವೈಂಡಿಂಗ್. ಒಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಸೀರೀಸ್ ಕನೆಕ್ಟ್ ಮಾಡಬೇಕು, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಪ್ಯಾರಲ್ ಕನೆಕ್ಟ್ ಮಾಡಬೇಕು. ಅಲ್ಲಿಗೆ ಆರ್ಮೇಚರ್ ಒಂದೇ, ಫೀಲ್ಡ್ ವೈಂಡಿಂಗ್ ಎರಡಾಗಿರುತ್ತೆ. ಇದನ್ನು ನಾವು ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಕಾಂಪೌಂಡ್ ಜನರೇಟರ್ ಅಂದ್ರೆ ಇಷ್ಟೇ: part of the field winding are connected in series with the armature and part of the field winding are connected in parallel to the armature. ನೋಡಿ ಎಷ್ಟು ಸಿಂಪಲ್ ಆಗಿ ಬರೆಯುವುದು. ಕಾಂಪೌಂಡ್ ಜನರೇಟರ್ ಅಂದ್ರೆ part of the field winding are connected in series with the armature. Part of the field winding are connected in series with the armature. Part of the field winding are connected in series with the armature, and part of the field winding are connected in parallel to the armature. Part of the field winding are connected in series with the armature and part of the field winding are connected in parallel to the armature. ಬಹಳ ಸಿಂಪಲ್, ಏನು ಇಲ್ಲ, ಅರ್ಥ ಅಷ್ಟೇ. ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕನೆಕ್ಟ್ ಮಾಡಬೇಕು, ಯಾವುದಕ್ಕೆ? ಆರ್ಮೇಚರ್ಗೆ. ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಆಗಿ ಆರ್ಮೇಚರ್ ನ ಕನೆಕ್ಟ್ ಮಾಡಬೇಕು. ಇದೇ ಕಾಂಪೌಂಡ್ ಜನರೇಟರ್. ನೆನ್ಪಿಡ್ಕೋಬೇಕು. ಎರಡು ಫೀಲ್ಡ್ ವೈಂಡಿಂಗ್, ಒಂದು ಆರ್ಮೇಚರ್ ವೈಂಡಿಂಗ್, ಎರಡು ಫೀಲ್ಡ್ ವೈಂಡಿಂಗ್, ಒಂದು ಆರ್ಮೇಚರ್ ವೈಂಡಿಂಗ್. ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕಟ್ಟಬೇಕು, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ
ಪ್ಯಾರಲಲ್ ಆಗಿ ಅದೇ ಆರ್ಮೇಚರ್ಗೆ ಕೊಡಬೇಕು. ಅಲ್ಲಿಗೆ ಒಂದು ಆರ್ಮೇಚರ್ ಇರುತ್ತೆ, ಎರಡು ಫೀಲ್ಡ್ ವೈಂಡಿಂಗ್ ಇರ್ತವೆ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾಂಪೌಂಡ್ ಜನರೇಟರ್ ಕತೆ ಮುಗೀತು. ಕಾಂಪೌಂಡ್ ಜನರೇಟರ್ ಕ್ಯಾನ್ ಬಿ ಡಿವೈಡ್ ಇಂಟು 2 ಟೈಪ್ಸ್. ನಾನು ಹೇಳಿದ್ದೀನಿ, ಎರಡು ಟೈಪ್ ಆಗಿ ಅದನ್ನು ನಾವೇನ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಸೊ ಮೊದಲನೇದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಈಸ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. Long shunt compound generator. Second one is short shunt compound generator. So first one is long shunt compound generator. ಎರಡನೇದು short shunt compound generator. So first one is long shunt compound generator. First one is long shunt compound generator. ಎರಡನೇದು short shunt compound generator. ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್, ಎರಡನೇದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ವೆರಿ ಸಿಂಪಲ್. ಕಾಂಪೌಂಡ್ ಜನರೇಟರ್ ಅಂದ್ರೆ ಇಷ್ಟೇ, ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರಿಗೆ ಕೊಡಬೇಕು, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಆಗಿ ಆರ್ಮೇಚರಿಗೆ ಕೊಡಬೇಕು. ಇದನ್ನ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಕಾಂಪೌಂಡ್ ಅಂದ್ರೆ ಮಿಕ್ಸ್ಡ್. ಎರಡು ಟೈಪ್ ಆಗಿತ್ತು, ಎರಡು ವಿಭಾಗಿಯಾಗಿ ನಾವು ಅದನ್ನ ವಿಂಗಡಿಸ್ತೀವಿ. ಮೊದಲನೇದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ, ಎರಡನೇದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್, ಈಗ ಒಂದೊಂದೇ ನೋಡ್ತಾ ಬಂದ್ರೆ ಆಯ್ತು. ಫಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲಾಂಗ್. ಈಗ ಶಂಟ್ ಜನರೇಟರ್ ನೀವು ಸರ್ಕ್ಯೂಟ್ ಬರೆದ್ರಿ, ಶಂಟ್ ಜನರೇಟರ್ಗೆ ಸರ್ಕ್ಯೂಟ್ ಬರೆದು ವಾಟ್ ಈಸ್ ದ ರಿಲೇಷನ್ ಆಫ್ ಕರೆಂಟ್ ಅಂಡ್ ದ ವೋಲ್ಟೇಜ್. ಕರೆಂಟ್ ಅಂದ್ರೆ ಕರೆಂಟ್ ಏನೇನು ಬರುತ್ತೆ, ವೋಲ್ಟೇಜ್ ಫಾರ್ಮುಲಾ ಏನು, ಇವಿಷ್ಟನ್ನು ಬರ್ದ್ವಿ ನಾವು. ಈಸ್ ಈಕ್ವಲ್ ಟು ವಿ ಟಿ ಪ್ಲಸ್ IARA ಪ್ಲಸ್ ವಿ ಬ್ರಷ್ ಅಂತ ನೀವು ಶಂಟ್ ಜನರೇಟರ್ ಅಲ್ಲಿ ಬರೆದ್ರಿ. ಸೀರೀಸ್ ಜನರೇಟರ್ ಅಲ್ಲಿ ಸೊ ಸೀರೀಸ್ ಆಗಿ ಫೀಲ್ಡ್ ವೈಂಡಿಂಗ್ ಇರೋದ್ರಿಂದ ಅಲ್ಲಿ ಈಸ್ ಈಕ್ವಲ್ ಟು ವಿ ಟಿ ಪ್ಲಸ್ IARA ಪ್ಲಸ್ ISC RSC ಪ್ಲಸ್ ವಿ ಬ್ರಷ್ ಅಂತ ಬರ್ದ್ವಿ. ಅಲ್ಲಿ ಸೀರೀಸ್ ಆಗಿ ಫೀಲ್ಡ್ ವೈಂಡಿಂಗ್ ಇದೆ, ಸೀರೀಸ್ ಆಗಿ ಫೀಲ್ಡ್ ವೈಂಡಿಂಗ್ ಇರೋದ್ರಿಂದ ಈಸ್ ಈಕ್ವಲ್ ಟು ವಿ ಟಿ ಪ್ಲಸ್ IARA ಪ್ಲಸ್ ISC RSC ಪ್ಲಸ್ ವಿ ಬ್ರಷ್ ಅಂತ ಬರ್ದ್ವಿ. ಈಗ ಇಲ್ಲಿ ಏನ್ ಮಾಡಬೇಕು, ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಸರ್ಕ್ಯೂಟ್ ಬರೀಬೇಕು, ವಾಟ್ ಈಸ್ ದ ಕರೆಂಟ್ ಅಂಡ್ ದ ವೋಲ್ಟೇಜ್ ಇಕ್ವೇಶನ್. ದೆನ್ ಅಗೇನ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ನ ಸರ್ಕ್ಯೂಟ್ ಬರೀಬೇಕು, ವಾಟ್ ಈಸ್ ದ ಕರೆಂಟ್ ಅಂಡ್ ದ ವೋಲ್ಟೇಜ್ ಇಕ್ವೇಶನ್. ಅಲ್ಲಿಗೆ ಟೈಪ್ಸ್ ಆಫ್ ದ ಜನರೇಟರ್ ಕತೆ ಮುಗಿದೋಗುತ್ತೆ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ ಬೋತ್ generator, that is compound generator, that is long shunt compound generator and short shunt compound generator. First ನಾನು ಬರೀತೀನಿ. ಫಸ್ಟ್ compound generator, that is long shunt. First generator is long shunt compound generator. So first one is long shunt compound generator. So this is the first compound generator, long shunt compound generator. ಇದು ನೀವೇ ಬರೆದ್ಬಿಡ್ಬೇಕು. ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಏನು, ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರಿಗೆ ಕೊಡಬೇಕು. ನಾನು ಬರೀತೀನಿ, ಒಂದೊಂದೇ ಬರೀತೀನಿ, ನೀವು ಒಂದೊಂದೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರಿಗೆ ಕೊಡಬೇಕು. ಬರೀತೀನಿ ನೋಡಿ. ದಿಸ್ ಈಸ್ ಒನ್ ಫೀಲ್ಡ್ ವೈಂಡಿಂಗ್ ವಿಚ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಸಿಂಪಲ್ ನೋಡಿ. ಒಂದು ಫೀಲ್ಡ್ ವೈಂಡಿಂಗ್ ಇದೆ, ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕೊಟ್ಟಿದ್ದೀನಿ. ಸೀರೀಸ್ ಇದು ನೋಡಿ. ಎಲ್ಲಾರು ಕರೆಂಟ್ ಡೈವರ್ಷನ್ ಆಗುತ್ತಾ? ಡೈವರ್ಷನ್ ಆದ್ರೆ ಪ್ಯಾರಲಲ್, ಎಲ್ಲೂ ಕರೆಂಟ್ ಡೈವರ್ಷನ್ ಆಗಲ್ಲ. ನೋಡಿ, ಇಲ್ಲಿಂದ ಹೊರಟ್ರ ಕರೆಂಟ್ ಸೀದಾ ಇಲ್ಲಿಗೆ ಬರಬೇಕು. ನೋಡಿ, ಇಲ್ಲಿಂದ ಕರೆಂಟ್ ಹೊರಟಿರೋದು ಸೀದಾ ಇಲ್ಲಿಗೆ ಬರುತ್ತೆ, ಎಲ್ಲೂ ಡೈವರ್ಷನ್ ಆಗಿಲ್ಲ. ನಾನೇನಾದ್ರು ಇಲ್ಲೇನಾರ ಮಧ್ಯೆ ಡೈವರ್ಷನ್ ತಗೊಂಡ್ರೆ ಪ್ಯಾರಲಲ್ ಆಗುತ್ತೆ. ನಾನು ಎಲ್ಲೂ ಡೈವರ್ಷನ್ ಕೊಟ್ಟಿಲ್ಲ, ಸೊ ಇಟ್ ಬಿಕಮ್ ಸೀರೀಸ್. ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಕ್ಲೋಸ್. ಹೌದಾ? ಮತ್ತೆ ಇನ್ನೊಂದು ಫೀಲ್ಡ್ ವೈಂಡಿಂಗ್ ಇದೆ, ಎರಡು ಫೀಲ್ಡ್ ವೈಂಡಿಂಗ್ ತಗೋಬೇಕು, ಒಂದು ಆರ್ಮೇಚರ್ ವೈಂಡಿಂಗ್ ತಗೋಬೇಕು ಅಂತ ಹೇಳಿದ್ದೀನಿ. ಈಗ ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕೊಟ್ರಿ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ಉಳಿತಲ್ವಾ, ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಪ್ಯಾರಲಲ್ ಆಗಿ ಕೊಡಬೇಕು. ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿಂದ ತಗೊಂಬನ್ನಿ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಅದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಓಕೆ ನೋಡಿ, this field winding is connected in parallel to the armature. This field winding are connected in series with the armature. ಅಲ್ಲಿಗೆ ಫೀಲ್ಡ್ ವೈಂಡಿಂಗ್ ಎರಡು ಇದೆ, ಆರ್ಮೇಚರ್ ವೈಂಡಿಂಗ್ ಒಂದಿದೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತು. ಇನ್ನೊಂದ್ಸತಿ ಬರೀತೀನಿ ನೋಡಿ. ಸೊ ವೆರಿ ಸಿಂಪಲ್. ನಾನು ಆಗ್ಲೇ ಹೇಳಿದ್ದೀನಿ, ಕಾಂಪೌಂಡ್ ಜನರೇಟರ್ ಅಂದ್ರೆ ಬೇರೆ ಏನಲ್ಲ, ಎರಡು ಫೀಲ್ಡ್ ವೈಂಡಿಂಗ್ ಇರುತ್ತೆ, ಒಂದು ಆರ್ಮೇಚರ್ ವೈಂಡಿಂಗ್ ಇರುತ್ತೆ. ಒಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಸೀರೀಸ್ ಕೊಟ್ರೆ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಏನ್ ಮಾಡಬೇಕು, ಪ್ಯಾರಲಲ್ ಕೊಡಬೇಕು. ಒಂದೊಂದೇ ಬರೀತಾ ಬರ್ನಿಗೆ. ಒಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಸೀರೀಸ್ ಕೊಡಬೇಕು. ಸಿಂಪಲ್. ಸೊ ಐ ಆಮ್ ರೈಟಿಂಗ್ ಒನ್ ಫೀಲ್ಡ್ ವೈಂಡಿಂಗ್, I am writing an armature, close. So part of the field winding are connected in series with the armature. Again, ಇನ್ನೊಂದು field winding ಏನ್ ಮಾಡಬೇಕು, parallel ಆಗಿ ಕೊಡಬೇಕು. So another part of the field winding are connected in parallel to the armature.
ಸಿಂಪಲ್. ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಆರ್ಮೇಚರ್. ಈ ಫೀಲ್ಡ್ ವೈಂಡಿಂಗು ಇದಕ್ಕೆ ಸೀರೀಸ್ ಆಗಿದೆ, ಈ ಫೀಲ್ಡ್ ವೈಂಡಿಂಗು ಇದಕ್ಕೆ ಪ್ಯಾರಲಲ್ ಆಗಿದೆ. ಸಿಂಪಲ್, ರೈಟ್? ಸೊ ಫೈನಲಿ ವಿ ಹ್ಯಾವ್ ಟು ಕನೆಕ್ಟ್ ಟು ದ ವಾಟ್ ಯು ಹ್ಯಾವ್ ಟು ಕನೆಕ್ಟ್ ಫೈನಲಿ ಲೋಡ್ ನ ಕನೆಕ್ಟ್ ಮಾಡ್ಬಿಟ್ರೆ ಮುಗೀತು. ಎಲ್ಲಾದ್ರೂ ಲೋಡ್ ಬರೀತಾ ಇದ್ರೆ ಇಲ್ಲೂ ಅಷ್ಟೇ ಲೋಡ್ ಬಂದ್ರೆ ಮುಗೀತು. ಎಲ್ಲೋ ಸಿಂಪಲ್ ಕ್ಲೋಸ್. ಇದಕ್ಕೆ ಹೆಸರು ಕೊಡ್ಕೊಂಡು ಹೋಗ್ರಿ. ದಿಸ್ ಇಸ್ ಜನರೇಟರ್ ಮೀನ್ಸ್ ಆರ್ಮೇಚರ್ ಅಂತ ಕರಿತೀವಿ. ಇದಕ್ಕೆ A1 and A2 plus and minus. What is the direction? That is EMF E. And what is the current flowing from armature? That is IA. ಹೌದಾ? ಕರೆಂಟ್ ಹೋಗೋದಕ್ಕೆ ಇಲ್ಲಿ ಆರ್ಮೇಚರ್ ಇಂದ ಕರೆಂಟ್ ಹೊಡ್ತಾ ಇದೆ ಅಂದ್ರೆ ಅದಕ್ಕೆ ಏನಂತ ಹೆಸರು ಕೊಡಬೇಕು? IA ಅಂತ ಕೊಡಿ. ಆಲ್ರೆಡಿ ಚರ್ಚೆ ಮಾಡಿದ್ವಿ ಅದನ್ನ. ಕರೆಂಟ್ ಆರ್ಮೇಚರ್ ಇಂದ ಬರ್ತಾ ಇರೋದ್ರಿಂದ IA ಅಂತ ಕೊಟ್ಟೆ. ಆರ್ಮೇಚರ್ ಕರೆಂಟ್, I ಅಂದ್ರೆ ಕರೆಂಟ್, A ಅಂದ್ರೆ ಆರ್ಮೇಚರ್ ಕರೆಂಟ್. ಅದೇ ಕರೆಂಟ್ ಎಲ್ಲಿ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡಕ್ಕೂ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಸುತ್ತಿರೋದು ಕಮ್ಮಿ, ಇಲ್ಲಿ ಸುತ್ತಿರೋದು ಜಾಸ್ತಿ. ಇಲ್ಲಿ ಸುತ್ತಿರೋದು ಕಮ್ಮಿ, ಇಲ್ಲಿ ಸುತ್ತಿರೋದು ಜಾಸ್ತಿ. ಅರ್ಥ ಮಾಡ್ಕೋಬೇಕು. ಸುತ್ತಿರೋದು ಕಮ್ಮಿ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ, ಇಲ್ಲಿ ಸುತ್ತಿರೋದು ಜಾಸ್ತಿ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ. ಕಮ್ಮಿ ಸುತ್ತಿದ್ರೆ ಕಮ್ಮಿ ರೆಸಿಸ್ಟೆನ್ಸ್, ಜಾಸ್ತಿ ಸುತ್ತಿದ್ರೆ ಜಾಸ್ತಿ ರೆಸಿಸ್ಟೆನ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈಗ ಕರೆಂಟ್ ಹೋಗ್ತಾ ಇದೆ. ಅದೇ ಕರೆಂಟ್ ಸೀದಾ ಎಲ್ಲಿಗೆ ಬಂತು? ಇದೇ ಫೀಲ್ಡ್ ವೈಂಡಿಂಗ್ ಬಂತು. ಸೊ ಇದಕ್ಕೆ ನಾವೇನಂತ ಕರೆದ್ರೆ F1 and F2 ಅಂತ ಕರೆದ್ವಿ. ಸೊ ಇದೇ ಕರೆಂಟ್ ಹೋಗ್ತಾ ಇದೆ. ಸೊ ಇದನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ಸೀರೀಸ್ ಕರೆಂಟ್ ಹೋಗ್ತಾ ಇದೆ. ಇದೇ ಫೀಲ್ಡ್ ವೈಂಡಿಂಗ್ ನ ಇದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ಇದೇ ಕರೆಂಟ್ ಇಲ್ಲಿ ಹೋಗ್ತಾ ಇದೆ. ನಾ ಇದಕ್ಕೊಂದು ಹೆಸರು ಕೊಡ್ತೀನಿ. ಏನಂತ ಕೊಡ್ತೀನಿ? ISC ಅಂತ ಕೊಡ್ತೀನಿ. ವಾಟ್ ಈಸ್ ISC? ಸೀರೀಸ್ ಕರೆಂಟ್. ಏನಿದು? ಸೀರೀಸ್ ಕರೆಂಟ್. ಯಾಕೆ? ಇವೆರಡು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ವಿ, ಹೌದಾ? ಸೀರೀಸ್ ಫೀಲ್ಡ್ ಕರೆಂಟ್ ಅಂತ ಕರೀಬಹುದು. ಸೀರೀಸ್ ಫೀಲ್ಡ್ ಕರೆಂಟ್. ನಾನು ಅಲ್ಲಿ ಸೀರೀಸ್ ಜನರೇಟರ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಅಲ್ಲಿ ಮೊದಲ ಎರಡು ಅಕ್ಷರ ಏನಿರುತ್ತೋ ಅದನ್ನ ತಗೊಳ್ರಿ ಈ ಕರೆಂಟ್ಗೆ. ಎಸ್ಪೆಷಲಿ ಫಾರ್ ದ ಫೀಲ್ಡ್ ವೈಂಡಿಂಗ್ ಅಲ್ಲಿ ಕರೆಂಟ್ ನ ನೀವು ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಫೀಲ್ಡ್ ವೈಂಡಿಂಗ್ ಅಲ್ಲಿ ಕರೆಂಟ್ ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಮೊದಲ ಎರಡು ಅಕ್ಷರ ಏನ್ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಶಂಟ್ ಜನರೇಟರ್ ಅಂದ್ರೆ ಮೊದಲ ಎರಡು ಅಕ್ಷರ ಏನು? SH ನ ತಗೋಬೇಕು. ಶಂಟ್ ಮೊದಲ ಎರಡು ಅಕ್ಷರ SH ಅಂತ ತಗೋಬೇಕು. ಬಟ್ ಇಲ್ಲಿ ಸೀರೀಸ್ ಆಗಿರೋದ್ರಿಂದ ಇದು ಯಾವ ಕಾನ್ಸೆಪ್ಟ್ ಬರುತ್ತೆ? ಸೀರೀಸ್ ಕರೆಂಟ್ ಬರುತ್ತೆ. ಸೊ ಅಲ್ಲಿಗೆ ISC ಸೀರೀಸ್, SC ಫಸ್ಟ್ ಅಕ್ಷರ ತಗೋಬೇಕು. ಎರಡು ಸೀರೀಸ್ ಆಗಿರೋದು. ಇಲ್ಲಿ ISC ಸರಿ, IA ಅಂತಾನೆ ಬರೀಬೋದಲ್ಲ, ಯಾಕೆ ಇಲ್ಲಿ ISC ಅಂತ ಬರೋದು? ಇದೇ ಕರೆಂಟ್ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ. ಸೊ ಅದಕ್ಕೆ ನಾನು ಯಾಕೆ ಎರಡು ಸಪರೇಟ್ ತಗೊಂಡೆ ಅಂದ್ರೆ, ಇಲ್ಲಿ ಆರ್ಮೇಚರ್ ಇಂದ ಹೊರಡ್ತಾ ಇರೋ ಕರೆಂಟ್ಗೆ IA ಅಂತ ಕರೆದೆ. ಇಲ್ಲಿ ಫೀಲ್ಡ್ ವೈಂಡಿಂಗ್ ಇಂದ ಹೊರಡ್ತಾ ಇರೋಂಥ ಕರೆಂಟ್ಗೆ ನಾನು ಸಪರೇಟ್ ಕೊಟ್ಟೆ ಅಷ್ಟೇ. ಯಾಕಂದ್ರೆ ಎರಡು ಕರೆಂಟ್ ಒಂದೇ. ಈ IA and ISC ಸೇಮ್. ಯಾಕೆ ಅಂದ್ರೆ ಇದೇ ಕರೆಂಟ್ ಇಲ್ಲಿಗೆ ಹೋಗ್ಬೇಕು, ಇದೇ ಕರೆಂಟ್ ಇಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಕರೆಂಟ್ ಶುಡ್ ಬಿ ಸೇಮ್. ಯಾವುದೇ ಕಾರಣಕ್ಕೂ ಕರೆಂಟ್ ಚೇಂಜ್ ಆಗಲ್ಲ. ಯಾಕೆ ಮತ್ತೆ ಹೆಸರು ಬೇರೆ ಬೇರೆ ಕೊಟ್ವಿ ಅಂತಂದ್ರೆ, ಆರ್ಮೇಚರ್ ಇಂದ ಹೊರಟಿರೋ ಕರೆಂಟ್ಗೆ ನಾನು IA ಅಂತ ಕೊಟ್ಟೆ, ಇಲ್ಲಿ ಸೀರೀಸ್ ಫೀಲ್ಡ್ ವೈಂಡಿಂಗ್ ಇಂದ ಹೊರಟಿರೋ ಕರೆಂಟ್ಗೆ ISC ಅಂತ ಕೊಟ್ಟೆ. ನೋಡಿ, ನೆಕ್ಸ್ಟ್ ಬಂತ ಕರೆಂಟ್, ನೆಕ್ಸ್ಟ್ ಏನಾಗುತ್ತೆ? ಲೋಡಿಗೆ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಬಂದ ತಕ್ಷಣ ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಬಂದ ತಕ್ಷಣ ಕರೆಂಟ್ ಏನಾಗುತ್ತೆ? ಸ್ಪ್ಲಿಟ್ ಆಯ್ತು. ನೋಡಿ, ಇದೇ ಕರೆಂಟ್ ಏನಾಯ್ತು? ಇಲ್ಲಿ ಸ್ಪ್ಲಿಟ್ ಆದ್ಮೇಲೆ ಯೋಚನೆ ಮಾಡುತ್ತೆ, ಎಷ್ಟು ದಾರಿ ಇದೆ? ಎರಡು ದಾರಿ ಇದೆ. ಒಂದು ಈ ಕಡೆ ಹೋಗುತ್ತೆ, ಇನ್ನೊಂದು ಈ ಕಡೆ ಹೋಗುತ್ತೆ. ನೋಡಿ, ಈ ಕಡೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇರೋದು? ಲೋಡಿಗೆ ಹೋಗ್ತಾ ಇದೆ. ಅದಕ್ಕೆ IL ಅಂತ ಕರೆದೆ, ಲೋಡ್ ಕರೆಂಟ್. ಈ ಕಡೆ ಎಲ್ಲಿ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಇದಕ್ಕೆ ಏನಂತ ಕರೆಯೋಣ? F1 and F2. ಅಗೇನ್ F1 and F2 ಅಂತ ಕರೆಯೋಣ. ಬಟ್ ದಿಸ್ ಫೀಲ್ಡ್ ವೈಂಡಿಂಗ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಜನರೇಟರ್. ಅಂದ್ರೆ ಇದು ಯಾವ ಶಂಟ್ ಜನರೇಟರ್ ನಾವು ತಗೊಂಡಿರೋ ಫೀಲ್ಡ್ ವೈಂಡಿಂಗ್ ಇದು. ಇದನ್ನ ಸೀರೀಸ್ ಜನರೇಟರ್ ಅಂತ ತಗೊಂಡಿರೋ ಫೀಲ್ಡ್ ವೈಂಡಿಂಗ್, ಇದು ಶಂಟ್ ಜನರೇಟರ್ ಅಂತ ತಗೊಂಡಿರೋ ಫೀಲ್ಡ್ ವೈಂಡಿಂಗ್. ಹಂಗಾರೆ ಇದಕ್ಕೆ ಏನಂತ ಹೆಸರು ಕೊಡಬೇಕು? ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಟು ದಿಸ್ ಫೀಲ್ಡ್ ವೈಂಡಿಂಗ್? ಏನಂತ ಕೊಡಬೇಕು? ದಟ್ ಈಸ್ ಕರೆಂಟ್. SH ಅಂತ ಕೊಡಬೇಕು. ಯಾಕೆ ಅಂದ್ರೆ ಶಂಟ್ ಕರೆಂಟ್ ಹೋಗ್ತಾ ಇದೆ. ಸೊ ಯಾಕೆ ಅಂದ್ರೆ ಇದನ್ನು ಆರ್ಮೇಚರ್ಗೂ ನಿಮ್ಮ ಫೀಲ್ಡ್ ವೈಂಡಿಂಗು, ಈ ಫೀಲ್ಡ್ ವೈಂಡಿಂಗು ಆರ್ಮೇಚರ್ ವೈಂಡಿಂಗು ಕನೆಕ್ಟ್ ಆಗಿರುವಂತ ಕಾಂಬಿನೇಷನ್ ಯಾವುದು? ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಏನಂತ ತಗೋಬೇಕು ಅಂತ ಹೇಳಿದೀನಿ? ಶಂಟ್ ಅಂದ್ರೂ ಒಂದೇ, ಪ್ಯಾರಲಲ್ ಅಂದ್ರೂ ಒಂದೇ. ಅದನ್ನ ನೀವು ಶಂಟ್ ಜನರೇಟರ್ ಪಾಠ ಮಾಡಬೇಕಾದ್ರೆ 7ನೇ ವಿಡಿಯೋದಲ್ಲಿ ಹೇಳಿದೀನಿ. ಶಂಟ್ ಕರೆಂಟ್ ಏನಾಗ್ತಾ ಇದೆ? ಈ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಶಂಟ್ ಕರೆಂಟ್ ಏನಾಗ್ತಾ ಇದೆ? ಈ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಸೊ ಕರೆಂಟ್ ಶುಡ್ ಬಿ ಸೇಮ್. ನಾವು ಕೂಡ ಹೆಸರು ಕೊಟ್ಕೊಂಡಿದೀವಿ ಅಷ್ಟೇ, ಡಿಫ್ರೆಂಟ್ ಹೆಸರು ಕೊಟ್ಕೊಂಡಿದ್ದೀವಿ. ನೋಡಿ, ಆರ್ಮೇಚರ್ ಇಂದ ಹೊರಟಿರೋ ಕರೆಂಟ್ಗೆ ಆರ್ಮೇಚರ್ ಕರೆಂಟ್ ಅಂತ ಕರೆದೆ. ಸೀರೀಸ್ ಫೀಲ್ಡ್ ವೈಂಡಿಂಗ್ ಇಂದ ಹೊರಟಿರೋ ಕರೆಂಟ್ಗೆ ISC ಅಂತ ಕರೆದೆ, ಯಾಕಂದ್ರೆ ಸೀರೀಸ್ ಕರೆಂಟ್. ಪ್ಯಾರಲಲ್ ಫೀಲ್ಡ್ ವೈಂಡಿಂಗ್ ಗೆ ಹೋಗಿರುವಂತ ಕರೆಂಟ್ಗೆ ನಾನು ಪ್ಯಾರಲಲ್ ಕರೆಂಟ್ ಅಂತ ಕರೆದೆ, ISH. ನೋಡ್ರಿ, ಈ ಜಂಕ್ಷನ್ ಬಂದ ತಕ್ಷಣ ಎಷ್ಟು ದಿಕ್ಕಿದೆ, ಎಷ್ಟು ದಾರಿ ಇದೆ ಅಂತ ಯೋಚನೆ ಮಾಡುತ್ತೆ ಕರೆಂಟ್. ಎರಡು ದಾರಿ ಇದೆ. ಒಂದು ಈ ಕಡೆ ಹೋಗ್ಬೇಕು, ಇನ್ನೊಂದು ಈ ಕಡೆ ಹೋಗ್ಬೇಕು. ಈ ಕಡೆ ಹೋಗ್ತಾ ಇರಬೇಕಾದ್ರೆ ಯಾವ ಪಾರ್ಟ್ ಸಿಗುತ್ತೆ? ಲೋಡ್ ಸಿಗುತ್ತೆ. ಅದಕ್ಕೆ IL ಅಂತ ಕರೆದೆ, ಲೋಡ್ ಕರೆಂಟ್. ಈ ಕಡೆ ಹೋಗ್ಬೇಕಾದ್ರೆ ಯಾವ ಸಿಗುತ್ತೆ? ಫೀಲ್ಡ್ ಕರೆಂಟ್ ಸಿಗ್ತಾ ಇದೆ. ಈ ಫೀಲ್ಡ್ ವೈಂಡಿಂಗ್ ಯಾವ್ದಿದು? ಶಂಟ್ ಫೀಲ್ಡ್ ವೈಂಡಿಂಗ್. ಇದು ಸೀರೀಸ್ ಫೀಲ್ಡ್ ವೈಂಡಿಂಗ್. ಸೀರೀಸ್ ಫೀಲ್ಡ್ ವೈಂಡಿಂಗ್, ಶಂಟ್ ಫೀಲ್ಡ್ ವೈಂಡಿಂಗ್. ಹೆಸರಿಟ್ಕೊಂಡ್ಬಿಡ್ರಿ, ನೆನ್ಪಿಟ್ಕೊಂಡ್ಬಿಡ್ರಿ. ಸೀರೀಸ್ ಆಗಿ ಕನೆಕ್ಟ್ ಆಗಿರೋ ಫೀಲ್ಡ್ ವೈಂಡಿಂಗ್ ಸೀರೀಸ್ ಫೀಲ್ಡ್ ವೈಂಡಿಂಗ್. ಶಂಟ್ ಪ್ಯಾರಲ್ ಆಗಿ ಕನೆಕ್ಟ್ ಆಗಿರೋ ಫೀಲ್ಡ್ ವೈಂಡಿಂಗ್ ಶಂಟ್ ಫೀಲ್ಡ್ ವೈಂಡಿಂಗ್ ಅಂತ ಹೇಳಿ. ಸೀರೀಸ್ ಫೀಲ್ಡ್ ವೈಂಡಿಂಗ್, ಶಂಟ್ ಫೀಲ್ಡ್ ವೈಂಡಿಂಗ್. ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ಬರ್ಕೊಳ್ಳಿ. ಸೀರೀಸ್ ಫೀಲ್ಡ್ ವೈಂಡಿಂಗ್, ಸೀರೀಸ್ ಫೀಲ್ಡ್ ವೈಂಡಿಂಗ್,
ಇಲ್ಲಿ ಮೊದಲ ಎರಡು ಅಕ್ಷರ ಎಸ್ ಸಿ ಇದೆ, ಅದಕ್ಕೆ ನಾನೇನಂತ ತಗೊಂಡೆ ISC ಅಂತ ತಗೊಂಡೆ. ವೆರಿ ಸಿಂಪಲ್, ಹೌದಾ? ಶಂಟ್ ಫೀಲ್ಡ್ ವೈಂಡಿಂಗ್, ಶಂಟ್ ಫೀಲ್ಡ್ ವೈಂಡಿಂಗ್. ಇಲ್ಲಿ ಮೊದಲ ಎರಡು ಅಕ್ಷರ ಏನಿದೆ SH ಅಂತ ಇದೆ, ಇದಕ್ಕೆ ಏನಂತ ತಗೊಂಡೆ ISH. ಶಂಟ್ ಅಂದ್ರೆ ಬೇರೆ ಏನೂ ಅಲ್ಲ, ಪ್ಯಾರಲಲ್ ಅಂತ. ಶಂಟ್ ಅಂದ್ರೆ ಏನು? ಪ್ಯಾರಲಲ್. ಶಂಟ್ ಮೀನ್ಸ್ ಪ್ಯಾರಲಲ್. ಪ್ಯಾರಲಲ್ ಆಗಿ ಆರ್ಮೇಚರ್ಗೆ ಕನೆಕ್ಟ್ ಆಗಿರೋದ್ರಿಂದ ಅದನ್ನ ಶಂಟ್ ಫೀಲ್ಡ್ ವೈಂಡಿಂಗ್ ಅಂತ ಕರೆದೆ. ಸೀರೀಸ್ ಆಗಿ ಆರ್ಮೇಚರ್ಗೆ ಕನೆಕ್ಟ್ ಆಗಿರೋದ್ರಿಂದ ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಂತ ಕರೆದೆ. ಬಹಳ ಸಿಂಪಲ್ ಆಗಿ ಬರ್ತಾರೆ. ಇದೇ ಸರ್ಕ್ಯೂಟ್ ಡಯಾಗ್ರಾಮ್, ರೈಟ್? ಸೊ ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಲೋಡ್? ಲೋಡ್ ಹತ್ರ ವೋಲ್ಟೇಜ್ ಬರುತ್ತಲ್ವಾ? ಸೊ ಎಷ್ಟು ಬರುತ್ತೆ ಲೋಡ್? ಅದಕ್ಕೆ ಏನಂತ ಕರೆದಿದ್ವಿ ನಾವು? ಸೊ ವೆರಿ ಸಿಂಪಲ್, VT ಪ್ಲಸ್ ಅಂಡ್ ಮೈನಸ್. ಟರ್ಮಿನಲ್ ವೋಲ್ಟೇಜ್. VT ಅಂದ್ರೆ ಏನು? ಟರ್ಮಿನಲ್ ವೋಲ್ಟೇಜ್. ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಲೋಡ್? ಲೋಡ್ ಹತ್ರ ಎಷ್ಟು ವೋಲ್ಟೇಜ್ ಸಿಗ್ತಾ ಇದೆ ಅದಕ್ಕೆ ಟರ್ಮಿನಲ್ ವೋಲ್ಟೇಜ್ ಅಂತ ಕರೀತೀವಿ. ಇದನ್ನ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ, ಗೊತ್ತಿದೆ. ಬಹಳ ಸಿಂಪಲ್, ಬರೆಯೋದು ಬಾರಿ ಸ್ವಲ್ಪ. ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕನೆಕ್ಟ್ ಮಾಡ್ರಿ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಕರೆಂಟ್ ಡೈರೆಕ್ಷನ್ ಬರೀಬೇಕು. ಎರಡನೇ ಸ್ಟೆಪ್ ಏನು? ಕರೆಂಟ್ ಡೈರೆಕ್ಷನ್ ಬರೀಬೇಕು. ಆರ್ಮೇಚರ್ ಇಂದ ಹೊರಟಿರೋ ಕರೆಂಟ್ ಗೆ IA ಅಂತ ಬರದೆ, ಯಾಕೆಂದ್ರೆ ಆರ್ಮೇಚರ್ ಇಂದ ಹೊರಟಿರೋ ಕರೆಂಟ್ ಇರೋದ್ರಿಂದ ಆರ್ಮೇಚರ್ ಕರೆಂಟ್ ಅಂತ ಕರೆದೆ. ಆರ್ಮೇಚರ್ ಕರೆಂಟ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಫೀಲ್ಡ್ ವೈಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅದೇ ಕರೆಂಟ್ ಹೋಗ್ಬೇಕಲ್ಲ, ಮತ್ತೆ IA ಅಂತ ಬರೋದು ನಡೆಯುತ್ತಲ್ವಾ? 100% ನಡೆಯುತ್ತೆ. ನಾವ್ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಇಲ್ಲಿ ಫೀಲ್ಡ್ ವೈಂಡಿಂಗ್ ಇಂದ ಮತ್ತೆ ಹೋಗ್ತಿರೋ ಕರೆಂಟ್ ನಾನು ಸಪರೇಟ್ ತಗೊಂಡೆ ಅಷ್ಟೇ. ಇದೇ ಕರೆಂಟ್ ಅನ್ನ ನಾನು ಏನ್ ಮಾಡಿದೆ, ಇನ್ನೊಂದು ಹೆಸರು ಕೊಟ್ಕೊಂಡೆ. ಯಾಕೆಂದ್ರೆ ಫೀಲ್ಡ್ ವೈಂಡಿಂಗ್ ಇಂದ ಹೊರಟಿರೋ ಕರೆಂಟ್, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದು ಇಷ್ಟು ಬರ್ದೆ ಅಷ್ಟೇ. ಇದು ನಂಬರ್ ಆಫ್ ಟರ್ನ್ಸ್ ಕಮ್ಮಿ, ಸೀರೀಸ್ ಫೀಲ್ಡ್ ವೈಂಡಿಂಗ್. ಇದು ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಲ್ಲಿ ಮೊದಲ ಅಕ್ಷರ ಏನ್ ಬರುತ್ತೆ? SC ಬರುತ್ತೆ, ಅದಕ್ಕೆ ISC ಅಂತ ತಗೊಂಡೆ. ಇಲ್ಲಿಗೆ ಬಂದ್ಮೇಲೆ ಕರೆಂಟ್ ಈ ಜಂಕ್ಷನ್ ಬಂದ್ಮೇಲೆ, ಈ ಪಾಯಿಂಟ್ ಬಂದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ನ ಡೈರೆಕ್ಷನ್ ಏನಾಗ್ಬಿಡುತ್ತೆ? ಚೇಂಜ್ ಆಗುತ್ತೆ. ನೋಡಿ, ಈ ಕಡೆ ಒಂದ್ ಕರೆಂಟ್ ಹೋಗುತ್ತೆ, ಈ ಕಡೆ ಒಂದ್ ಕರೆಂಟ್ ಹೋಗುತ್ತೆ, ಹೌದಾ? ನೋಡಿ, ಎರಡು ದಾರಿ ಸಿಗ್ತದಕ್ಕೆ, ಎರಡು ದಾರಿ ಒಂದು ಹೋಗುತ್ತೆ. ಒಂದ್ ಕಡೆ ಎಲ್ಲಿ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಇದು ಫೀಲ್ಡ್ ವೈಂಡಿಂಗ್, ಇದು ಫೀಲ್ಡ್ ವೈಂಡಿಂಗ್. ಬಟ್ ಇದು ಸೀರೀಸ್ ಕನೆಕ್ಟ್ ಆಗಿದೆ, ಇದು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಪ್ಯಾರಲಲ್ ಏನಂತ ಹೇಳಿದೆ? ಶಂಟ್ ಅಂತ ಕರೆದೆ. ಶಂಟ್ಗೆ ಮೊದಲ ಎರಡು ಅಕ್ಷರ ಏನು? SH, ಅದಕ್ಕೆ ISH ಅಂತ ಬರೆದೆ. ನೆಕ್ಸ್ಟ್ ಈ ಕರೆಂಟ್ ಎಲ್ಲಿ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ, ಅದಕ್ಕೆ ಲೋಡ್ ಕರೆಂಟ್ ಅಂತ ಕರೆದೆ. ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಲೋಡ್? ಟರ್ಮಿನಲ್ ವೋಲ್ಟೇಜ್. ಅದನ್ನ ಏನಂತ ಕರೆದ್ವಿ? VT ಅಂತ ಕರೆದ್ವಿ. ಬಹಳ ಸಿಂಪಲ್ ಆಗಿ ಹೇಳ್ಬೋದು, ಆಯ್ತಾ? ನೋಡಿ, ನೆಕ್ಸ್ಟ್ ಏನ್ ಮಾಡೋಣ ಈಗ? ಸೊ ಅದೇ ಎಲ್ಲಾ ತರನು ನಾನು ಅದನ್ನೇ ಹೇಳ್ತಾ ಇದ್ದೆ. ಎರಡೆರಡು ಪಾಯಿಂಟ್ ನ ಬರೀರಿ, ಬಟ್ ಇಲ್ಲೇನು ಬರೆಯೋದು ಬೇಡ. ಡೈರೆಕ್ಟ್ ಆಗಿ ನೀವು ಕರೆಂಟ್ ವೋಲ್ಟೇಜ್ ಇಕ್ವೇಶನ್ ಹೇಳ್ಬಿಟ್ರೆ ಮುಗೀತು. ಯಾಕಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ನಾವು. ಕಾಂಪೌಂಡ್ ಜನರೇಟರ್ ಅಂದ್ರೆ ಏನು? ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್. ಇಲ್ಲಿ ನೀವು ಗಟ್ಟು ಹೊಡೆಯೋದು ಬೇಡ. ಎರಡು ವೈಂಡಿಂಗ್ ಇದೆ, ಎರಡು ಫೀಲ್ಡ್ ವೈಂಡಿಂಗ್ ಇದೆ. ಮೊದಲನೇ ಫೀಲ್ಡ್ ವೈಂಡಿಂಗ್ ಪಾರ್ಟ್ ಅಂದ್ರೆ ಏನು? ಒಂದು ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಆರ್ ಕನೆಕ್ಟೆಡ್ ಇನ್ series. Part of the field winding are connected in series with the armature, and part of the field winding are connected in parallel. Simple. Part of the field winding are connected in series with the armature. Part of the field winding are connected in parallel to the armature. Very simple. Part of the field winding are connected in series with the armature. Part of the field winding are connected in parallel to the armature. Close. ಇದನ್ನ ಲಾಂಗ್ ಶಂಟ್, ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರೀತೀವಿ. ಬಹಳ ಸಿಂಪಲ್. ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಹೇಳಿದ್ದೆ ನಾನು, ವಾಟ್ ಈಸ್ ದ ಕರೆಂಟ್ ಅಂಡ್ ವಾಟ್ ಈಸ್ ದ ವೋಲ್ಟೇಜ್. ಇವೆರಡನ್ನ ನೀವು ರೆಪ್ರೆಸೆಂಟ್ ಮಾಡ್ಬಿಟ್ರೆ ಮುಗೀತು. ಅಲ್ಲಿಗೆ ಈ ಕಾನ್ಸೆಪ್ಟ್ ಮುಗಿದೋಗುತ್ತೆ. ನೆಕ್ಸ್ಟ್ ಬರೀ ಏನು? ಕರೆಂಟ್ ಅಂಡ್ ವೋಲ್ಟೇಜ್ ಇಕ್ವೇಶನ್. ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್. ಸೊ ಫಸ್ಟ್ ಏನ್ ಮಾಡೋಣ? ಕರೆಂಟ್ ಅಂತ ತಗೊಳ್ಳೋಣ. ಎಷ್ಟು ಕರೆಂಟ್ ಇದಾವೆ ಅಂತ ನೋಡ್ಬಿಡೋಣ. ಎಷ್ಟೆಷ್ಟು ಕರೆಂಟ್ ಇದೆ? ಒಂದು ISC, ಇನ್ನೊಂದು IA, ಇನ್ನೊಂದು ISH, ಇನ್ನೊಂದು IL. 4 ಕರೆಂಟ್ ಇದೆ. ಒಂದು IA, ಇನ್ನೊಂದು ISC, ಇನ್ನೊಂದು ISH, ಇನ್ನೊಂದು IL. ನೋಡಿ, 4 ಕರೆಂಟ್ ಇದೆ. ಎಷ್ಟಿದೆ ಇಲ್ಲಿ? 4 ಕರೆಂಟ್ ನ ರೆಪ್ರೆಸೆಂಟ್ ಮಾಡಿದ್ವಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಕರೆಂಟ್ ಕಾಣುತ್ತೆ ಅದನ್ನ ಬರ್ಬಿಟ್ರೆ ಆಯ್ತು. ಒಂದು ಸಂಬಂಧಗಳು ಏನಾರು ಇರ್ತವೆ, ಅವುಗಳನ್ನ ನೀವು ನೋಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಈಗ ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ವೆದರ್ IA is equal to ISC, ಎರಡು ಕರೆಂಟ್ ಸೇಮಾ ಅಥವಾ ಡಿಫರೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಹೊರಟಿರೋ ಕರೆಂಟ್, ಆರ್ಮೇಚರ್ ಇಂದ ಹೊರಟಿರೋ ಕರೆಂಟ್ ಸೀದಾ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಇಲ್ಲಿಂದ ಹೊರಟಿರೋ ಕರೆಂಟ್ ಸೀದಾ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಇದೇ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋಗ್ಬೇಕಲ್ವಾ? ಮತ್ತೆ ಫೀಲ್ಡ್ ವೈಂಡಿಂಗ್ ಇಂದ ಬೇರೆ ಕರೆಂಟ್ ಬರುತ್ತಾ? ಅದೇ ಕರೆಂಟ್ ಬರುತ್ತೆ, ಬಟ್ ಹೆಸರು ಚೇಂಜ್ ಮಾಡಿದೀನಿ. ಯಾಕೆ ಹೆಸರು ಚೇಂಜ್ ಮಾಡಿದೆ ಅಂದ್ರೆ, ಈ ಸೀರೀಸ್ ಆಗಿ ಫೀಲ್ಡ್ ವೈಂಡಿಂಗು ಮತ್ತು ಆರ್ಮೇಚರ್ ವೈಂಡಿಂಗು ಸೀರೀಸ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಹೆಸರು ಚೇಂಜ್ ಮಾಡಿದೆ. ಬಟ್ ಕರೆಂಟ್ ಶುಡ್ ಬಿ ಸೇಮ್. ಇಲ್ಲೆಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್, ಇಲ್ಲೆಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್. ಇದು ನಿಂಗೆ ಬರಿಬೋದಲ್ವಾ? ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. IA is equal to ISC. IA is equal to IS. ಹಿಂಗೆ ಬರಿಬೋದಲ್ವಾ?
ವೆದರ್ ದ ಕರೆಂಟ್ IA ಇಸ್ ಈಕ್ವಲ್ ಟು ISC. ಈ ಕರೆಂಟ್ ಎರಡು ಕರೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅಲ್ಲಿಗೆ IA ಇಸ್ ಈಕ್ವಲ್ ಟು ISC ಅಂತ ಬರೀಬಹುದು. ವೆರಿ ಸಿಂಪಲ್. ನೆಕ್ಸ್ಟ್, ಈಗ ನಾನು ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ, ಶಂಟ್ ಜನರೇಟರ್ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ. ಈ ಜಂಕ್ಷನ್ ತಗೊಳ್ಳಿ, ಈ ಜಂಕ್ಷನ್ಗೆ ಬರುವಂತ ಎಲ್ಲಾ ಕರೆಂಟ್ ಪಾಸಿಟಿವ್ ಅಂತ ಬರೀಬೇಕು, ಹೋಗುವಂತ ಎಲ್ಲಾ ಕರೆಂಟ್ ನೆಗೆಟಿವ್ ಅಂತ ಬರೀರಿ ಅಂತ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಈ ಜಂಕ್ಷನ್ ತಗೊಳ್ರಿ, ಈ ಜಂಕ್ಷನ್ಗೆ ಬರೋ ಎಲ್ಲಾ ಕರೆಂಟ್ ಬಂದ್ರೆ ಪಾಸಿಟಿವ್, ಎಲ್ಲಾ ಕರೆಂಟ್ ಹೋದ್ರೆ ನೆಗೆಟಿವ್. ಯಾವ ಕರೆಂಟ್ ಬರುತ್ತೆ ಅದು ಪಾಸಿಟಿವ್ ಅಂತ ಹೇಳ್ರಿ, ಯಾವ ಕರೆಂಟ್ ಹೋಗುತ್ತೆ ಅದು ನೆಗೆಟಿವ್. ಈ ಜಂಕ್ಷನ್ಗೆ ಯಾವ ಕರೆಂಟ್ ಬರುತ್ತೆ ಅದು ಪಾಸಿಟಿವ್, ಯಾವ ಕರೆಂಟ್ ಹೋಗುತ್ತೆ ಅದು ನೆಗೆಟಿವ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಜಂಕ್ಷನ್ ತಗೋತೀನಿ, ಈ ಜಂಕ್ಷನ್ ಯಾವ್ಯಾವ ಕರೆಂಟ್ ಬರ್ತಾ ಇದೆ ನೋಡಿ. ISC ಇದೆ, ಇಲ್ಲಿ ISC ಇದೆ. ಈ ISC ಬರ್ತಾ ಇದೆಯಾ? ಒಬ್ವಿಯಸ್ಲಿ ಬರ್ತಾ ಇದೆ. ನೋಡಿ ಡೈರೆಕ್ಷನ್ ಅಬ್ಸರ್ವ್ ಮಾಡ್ರಿ, ಈ ಡೈರೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಜಂಕ್ಷನ್ಗೆ ಹೋಗ್ತಾ ಇದೆ, ಅಂದ್ರೆ ISC ಬರ್ತಾ ಇದೆ. ಹಂಗಾರೆ ISC ನ ಯಾವ ಡೈರೆಕ್ಷನ್ ತಗೋಬೇಕು ಅಂತ ಹೇಳಿದೀನಿ, ಯಾವ ಸಿಂಬಲ್ ತಗೋಬೇಕು ಅಂತ ಹೇಳಿದೀನಿ, ಪಾಸಿಟಿವ್ ಪ್ಲಸ್ ಅಂತ ತಗೋಬೇಕು. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್, ಇಷ್ಟೆಲ್ಲ ಹೇಳ್ಕೊಡ್ರಿ. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಇದನ್ನ ಆಲ್ರೆಡಿ ಶಂಟ್ ಜನರೇಟರ್ ನಾನು ಹೇಳ್ಕೊಟ್ಟಿದ್ದೀನಿ, ಅದೇ ಕಾನ್ಸೆಪ್ಟ್ ಇಲ್ಲಿ ನೋಡ್ರಿ. ಈ ಕಾಣ್ತಾ ಇದೆ, ಈ ಡೈರೆಕ್ಷನ್ ಅಬ್ಸರ್ವ್ ಮಾಡ್ರಿ, ಈ ಜಂಕ್ಷನ್ ನ ಪಾಯಿಂಟ್ ಮಾಡ್ಕೊಳ್ಳಿ. ಈ ಜಂಕ್ಷನ್ಗೆ ಯಾವ್ಯಾವ ಕರೆಂಟ್ ಬರುತ್ತೆ ಅದು ಪಾಸಿಟಿವ್, ಯಾವ್ಯಾವ ಕರೆಂಟ್ ಹೋಗುತ್ತೆ ಅದು ನೆಗೆಟಿವ್. ಈಗ ISC ತಗೊಂತೀನಿ, ISC ಪಾಸಿಟಿವ್ ನೆಗೆಟಿವ್ ನೋಡಿ. ISC ಬರ್ತಾ ಇದೆ, ಜಂಕ್ಷನ್ ಬರ್ತಾ ಇದೆ, ಏನಂತ ತಗೊಂಡ್ರೆ ಅದನ್ನ ಪಾಸಿಟಿವ್ ಪ್ಲಸ್ ISC. ನೆಕ್ಸ್ಟ್, IL ಬರ್ತಾ ಇದೆಯಾ, ಹೋಗ್ತಾ ಇದೆಯಾ? ಹೋಗ್ತಾ ಇದೆ ನೋಡಿ, ಜಂಕ್ಷನ್ ಬಿಟ್ಟು ಹೋಗ್ತಾ ಇದೆ. IL ಏನಾಗ್ತಾ ಇದೆ, ಜಂಕ್ಷನ್ ಬಿಟ್ಟು ಹೋಗ್ತಾ ಇದೆ. ಡೈರೆಕ್ಷನ್ ಅಬ್ಸರ್ವ್ ಮಾಡ್ರಿ, ಜಂಕ್ಷನ್ ಬಿಟ್ಟು ಹೋಗ್ತಾ ಇದೆ, ಹೋದ್ರೇನು ನೆಗೆಟಿವ್, ಅಲ್ಲಿಗೆ ಮೈನಸ್ IL. ISH ನೋಡ್ರಿ, ಇದು ಬಿಟ್ಟು ಹೋಗ್ತಾ ಇದೆ, ಜಂಕ್ಷನ್ ಇಂದ ಬಿಟ್ಟು ಹೋಗ್ತಾ ಇದೆ ನೋಡ್ರಿ, ಇದೇ ಜಂಕ್ಷನ್ ಇಂದ ಬಿಟ್ಟು ಹೋಗ್ತಾ ಇದೆ, ಹೌದಾ? ಜಂಕ್ಷನ್ ಇಂದ ಬಿಟ್ಟು ಹೋದ್ರೆ ಮೈನಸ್, ಅಲ್ಲಿಗೆ ಮೈನಸ್ ISH. ಸಿಂಪಲ್. ಬಂದ್ರೆ ಪಾಸಿಟಿವ್, ಹೋದ್ರೆ ನೆಗೆಟಿವ್, ಇಷ್ಟು ತಲೆ ಇಟ್ಕೊಂಡ್ರೆ. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ವೆರಿ ಸಿಂಪಲ್. ಅಲ್ಲಿಗೆ ಬರ್ತಾ ಇದೆ ಪ್ಲಸ್, ಹೋಗ್ತಾ ಇದೆ ಮೈನಸ್, ಹೋಗ್ತಾ ಇದೆ ಮೈನಸ್. ರೈಟ್ ನೋಡ್ರಿ, ಇದೊಂದೇ ಬರ್ತಾ ಇರೋದು, ISC ಒಂದೇ ಬರ್ತಾ ಇದೆ, ಅದಕ್ಕೆ ಪ್ಲಸ್ ಬರದೆ. IL ಮತ್ತು ISH ಎರಡು ಏನಾಗ್ತಾ ಇದೆ, ಹೋಗ್ತಾ ಇದೆ, ಅಲ್ಲಿಗೆ ಅದನ್ನ ಹಂಗೆ ಇಟ್ಕೊಂಡ್ರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು, ಈ ISC ನ ಹಂಗೆ ಇಟ್ಕೊಳ್ಳಿ, ಇವನ್ ಆ ಕಡೆ ದಬ್ಬರಿ ಅಂತ ಹೇಳಿದ್ದೆ. ನೀವು ಶಂಟ್ ಜನರೇಟರ್ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ, ISC ನ ಹಂಗೆ ಇಟ್ಕೊಳ್ಳಿ. IL ISH ಮೈನಸ್ IL ಮೈನಸ್ IH ನ ಆ ಕಡೆ ದಬ್ಬರಿ. ಆ ಕಡೆ ದಬ್ಬೋದು ಅಂದ್ರೆ ಏನು, ಈಕ್ವಲ್ಸ್ ಹಾಕು ಅಂತ ಅರ್ಥ. ಏನಾಕೋ, ಈಕ್ವಲ್ಸ್ ಹಾಕಿದ್ರೆ ಅಬ್ಸರ್ವ್ ಮಾಡ್ರಿ, ಇದು ಆ ಕಡೆ ಹೋದ್ರೆ ಸೈನ್ ಚೇಂಜ್ ಆಗುತ್ತೆ, ಅಂದ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇಲ್ಲೆರಡು ಏನಾಗಿದೆ, ಮೈನಸ್ ಇದೆ, ಅವೇನಾಯ್ತು ಪ್ಲಸ್ ಆಯ್ತು. ಹಿಂಗ್ ಬರೀಬೋದಲ್ವಾ, IL ಮೈನಸ್ ಇದ್ದಿದ್ದು ಪ್ಲಸ್ ISH. ಸಿಂಪಲ್. ISC ನ ಹಂಗೆ ಇಟ್ಕೊಂಡೆ, ಇದನ್ನ ಆ ಕಡೆ ದಬ್ದೆ. ಇದನ್ನ ಆ ಕಡೆ ದಬ್ಬೋದು ಅಂದ್ರೆ ಏನು ಅಂದ್ರೆ ಈಕ್ವಲ್ಸ್ ಹಾಕು ಅಂತ ಅರ್ಥ. ದಬ್ಬೋದು ಅಂದ್ರೆ ಈಕ್ವಲ್ಸ್ ಹಾಕಿದ್ಮೇಲೆ ಹಂಗೆ ಇಡಂಗಿಲ್ಲ, ಅದನ್ನ ಚೇಂಜ್ ಮಾಡಬೇಕು, ಸೈನ್ಗಳನ್ನ ಚೇಂಜ್ ಮಾಡಬೇಕು. ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಹಾಕ್ಬೇಕು, ಮೈನಸ್ ಇದ್ದ ಜಾಗದಲ್ಲಿ ಪ್ಲಸ್. ಈಗ ISC ಹಂಗೆ ಇಟ್ಕೊಂಡೆ, ಇದನ್ನ ಆ ಕಡೆ ಹಾಕೊಂಡ್ರೆ ನೋಡಿ, ಇದು ಮೈನಸ್, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್, ಹೌದಾ? ಅಲ್ಲಿಗೆ IL ನೀವು ಬರೆದ್ರು ಒಂದೇ ಬಿಟ್ರು ಒಂದೇ, ಇಲ್ಲಿ ಪ್ಲಸ್ ಇದ್ದೇ ಇರುತ್ತೆ ಅಂತ ಅರ್ಥ. IL ನೋಡಿ, ಮೈನಸ್ ಜಾಗ ನಾನು ಏನ್ ಮಾಡಿದೆ, ಪ್ಲಸ್ ಹಾಕೊಂಡೆ. ದಿಸ್ ದ ಕಾನ್ಸೆಪ್ಟ್. ಇಷ್ಟು ಬರೆದ್ರೆ ಆಯ್ತು. ISC ಇಸ್ ಈಕ್ವಲ್ ಟು IL ಪ್ಲಸ್ ISH. ಇದು ನಿಂಗೆ ಬರೀಬೋದಾ? ಆರ್ IA ಇಸ್ ಈಕ್ವಲ್ ಟು IL ಪ್ಲಸ್ ISH ಬರೀಬೋದಾ? ಹಿಂಗೆ ಡೆಫಿನೆಟ್ಲಿ ಬರೀಬಹುದು. ಯಾಕೆಂದ್ರೆ ISC ಇಸ್ ಈಕ್ವಲ್ ಟು ಏನು, IA ಇಸ್ ಈಕ್ವಲ್ ಟು ISC. ISC ಜಾಗಕ್ಕೆ IA ಅಂತ ಬರೀಬೋದಾ? 100% ಬರೀಬಹುದು. ನೋಡಿ, ISC ಜಾಗಕ್ಕೆ ನಾನೇನ್ ಮಾಡಿದೆ, I ಅಂತ ಬರ್ದೆ. ISC ಅಂತ ನಾನು ಬರೀರಿ ಅಥವಾ IA ಅಂತ ಬರೀರಿ, ಯಾಕಂದ್ರೆ ಎರಡು ಕರೆಂಟ್ ಸೀರೀಸ್ ಆಗಿರೋದು, ಎರಡರಲ್ಲಿ ಯಾವ್ದಾದ್ರು ತಗೋಬಹುದು ನಾವು. ISC ಇಸ್ ಈಕ್ವಲ್ ಟು IA, ಅದಕ್ಕೆ ನಾನು ಏನ್ ಮಾಡಿದೆ, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ನೋ ಪ್ರಾಬ್ಲಮ್. ರೈಟ್. ಸೊ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ, ಈ ಜಂಕ್ಷನ್ ತಗೊಳ್ಳಿ, ಈ ಜಂಕ್ಷನ್ಗೆ ಬರುವಂತ ಕರೆಂಟ್ಗೆ ಪ್ಲಸ್ ಅಂತ ತಗೋಬೇಕು, ಹೋಗುವಂತ ಕರೆಂಟ್ಗೆ ಮೈನಸ್ ಅಂತ ತಗೊಳ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ, ಮೊದಲನೇ ಟರ್ಮ್ ಹಂಗೆ ಇಟ್ಕೊಳ್ಳಿ, ಉಳಿದಿರೋ ಟರ್ಮ್ ನ ಆ ಕಡೆ ದಬ್ಬಬೇಕು. ದಬ್ಬೋದು ಅಂತಂದ್ರೆ ಏನು ಅಂದ್ರೆ ಈಕ್ವಲ್ಸ್ ಹಾಕಿದ್ಮೇಲೆ ಸೈನ್ ಚೇಂಜ್ ಮಾಡಬೇಕು. ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್. ಅಲ್ಲಿ ಕರೆಂಟ್ ಕತೆ ಮುಗೀತು, ಕ್ಲೋಸ್. ಬಹಳ ಸಿಂಪಲ್ ಆಗಿ ಬರ್ದ್ವಿ. ಫಸ್ಟ್ ಕರೆಂಟ್ ಎಷ್ಟಿದಾವೆ ಅಂತ ಐಡೆಂಟಿಫೈ ಮಾಡ್ರಿ. ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ, ಸರ್ಕ್ಯೂಟ್ ಬರೀಬೇಕು. ಸರ್ಕ್ಯೂಟ್ ಬರೆದಾದ್ಮೇಲೆ ಒಂದೆರಡು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ರಿ. ಬಹಳ ಸಿಂಪಲ್. ಇಲ್ಲಿ ನಾನು ಇಷ್ಟೇ ಹೇಳಿದ್ ನಿಮ್ಗೆ, part of the field winding are connected in series with the armature and part of the field winding are connected in parallel to the armature. Close. Next third part ಏನು ಅಂತಂದ್ರೆ, ಕರೆಂಟ್ ಅಂಡ್ ವೋಲ್ಟೇಜ್ ಇಕ್ವೇಶನ್ ಬರೀಬೇಕು. ಇಲ್ಲಿ ಕರೆಂಟ್ ಎಷ್ಟು ಕಾಣ್ತಾ ಇದಾವೆ ಅಂತ ನೋಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಫಸ್ಟ್ IA, ISC, ISH ಅಂಡ್ IL, ಹೌದಾ? ನೆಕ್ಸ್ಟ್ ಏನೇನು ಸಂಬಂಧಗಳಿದಾವೆ ಅಂತ ನೋಡ್ಕೊಳ್ಳಿ. ಎಲ್ಲೆಲ್ಲಿ ಸೀರೀಸ್ ಇರುತ್ತೋ ಸಮ ಮಾಡ್ರಿ. ಪ್ಯಾರಲಲ್ ಇರೋದಕ್ಕೆ ಒಂದು ಸೂತ್ರ ಹೇಳಿದ್ನಲ್ಲ, ಬಂದ್ರೆ ಪಾಸಿಟಿವ್, ಹೋದ್ರೆ
ನೆಗೆಟಿವ್, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ತಲೆ ಹಿಡ್ಕೊಂಡ್ಬಿಟ್ರೆ ಆಯ್ತು. ಇಲ್ಲಿ ನೋಡ್ರಿ, ಇದೇ ಕರೆಂಟ್ ಎರಡು ಕರೆಂಟ್ ಒಂದೇ ಅಲ್ವಾ, ಅಲ್ಲಿಗೆ ಸೇಮ್ ಅಂತ ಬರಿಬೋದಾ, ಐ ಎಸ್ ಈಕ್ವಲ್ ಟು ಐ ಎಸ್ ಸಿ ಅಂತ ಬರಿಬೋದಾ, ಸಿಂಪಲ್. ನೋಡಿ, ಇದೇ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ, ಇದೇ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ ಅಂದ್ರೆ ಈ ಕರೆಂಟ್ ಎರಡು ಸಮ ಆಗಿರ್ಬೇಕು, ಸೀರೀಸ್ ಅಲ್ವಾ, ಅಲ್ಲಿಗೆ ಐ ಎಸ್ ಈಕ್ವಲ್ ಟು ಏನಾಯ್ತು, ಐ ಎಸ್ ಸಿ. ವೆರಿ ಸಿಂಪಲ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಜಂಕ್ಷನ್ಗೆ ತಗೊಳ್ಳಿ, ಈ ಜಂಕ್ಷನ್ ಈ ನೆನ್ಪಿಟ್ಕೋಬೇಕು, ಪಾಯಿಂಟ್ ಎ ಅಂತ ಕರೆಯೋಣ. ಈ ಜಂಕ್ಷನ್ಗೆ, ಈ ಪಾಯಿಂಟ್ ಎ ಅನ್ನೋ ಜಾಗಕ್ಕೆ ಅಥವಾ ಜಂಕ್ಷನ್ಗೆ ಅಥವಾ ಪಾಯಿಂಟ್ಗೆ ಎಷ್ಟು ಕರೆಂಟ್ಗಳು ಬರ್ತಾ ಇದಾವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಒಂದೇ ಕರೆಂಟ್ ಬರ್ತಾ ಇರೋದು, ಯಾವ ಕರೆಂಟು, ಐ ಎಸ್ ಸಿ. ಅಲ್ಲಿಗೆ ಈ ಕರೆಂಟ್ ಬರ್ತಾ ಇದೆ ಅಂದ್ರೆ ಇದನ್ನ ಯಾವ ಡೈರೆಕ್ಷನ್ ತಗೋಬೇಕು, ಪ್ಲಸ್ ಅಂತ ತಗೋಬೇಕು, ಬಂದ್ರೆ ಪ್ಲಸ್. ಇನ್ ಯಾವ್ದು ಹೋಗ್ತಾ ಐತೆ ನೋಡ್ಕೊಳ್ಳಿ, ಐ ಎಸ್ ಎಚ್ ಹೋಗ್ತಾ ಐತೆ, ಐ ಎಲ್ ಹೋಗ್ತಾ ಇದೆ. ಈ ಜಂಕ್ಷನ್ ಬಿಟ್ಟೆ ಹೋಗ್ತಾ ಇದೆ ಅಲ್ವಾ, ನೋಡಿ, ಐ ಎಲ್ ಜಂಕ್ಷನ್ ಬಿಟ್ಟು ಹೋಗ್ತಾ ಇದೆ, ಈ ಪಾಯಿಂಟ್ ಎ ಅನ್ನೋದು ಬಿಟ್ಟು ಹೋಗ್ತಾ ಇದೆ, ಐ ಎಸ್ ಎಚ್ ಈ ಪಾಯಿಂಟ್ ಎ ಅನ್ನೋದು ಬಿಟ್ಟು ಹೋಗ್ತಾ ಇದೆ. ಬಿಟ್ಟು ಹೋದ್ರೆ ಏನಂತ ಹೇಳ್ಬೇಕಂತ ಹೇಳಿದೀನಿ, ಮೈನಸ್. ಅಲ್ಲಿ ಮೈನಸ್ ಐ ಎಲ್, ಮೈನಸ್ ಐ ಎಲ್. ಐ ಎಸ್ ಸಿ ನಂಗೆ ಇಟ್ಕೊಂಡ್ರೆ ಉಳಿದಿದ್ದು ಡಬ್ಬಿ ಆ ಕಡೆ. ಡಬ್ಬೋದು ಅಂದ್ರೆ ಏನು, ಈಕ್ವಲ್ ಸಾಕು ಸೈನ್ ಚೇಂಜ್ ಮಾಡು, ಈಕ್ವಲ್ ಸಾಕು ಸೈನ್ ಚೇಂಜ್ ಮಾಡು, ಈಕ್ವಲ್ ಸಾಕು ಪ್ಲಸ್ ಇದ್ರೆ ಮೈನಸ್ ಮಾಡು, ಮೈನಸ್ ಇದ್ರೆ ಪ್ಲಸ್ ಮಾಡು. ಐ ಎಸ್ ಸಿ ನಂಗೆ ಇಟ್ಕೊಂಡೆ ಈಕ್ವಲ್ಸ್ ಐ ಎಲ್, ಮೈನಸ್ ಐ ಎಲ್ಗೆ ಪ್ಲಸ್ ಐ ಎಲ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಹೌದಾ, ಇಲ್ಲಿ ಮೈನಸ್ ಜಾಗಕ್ಕೆ ಪ್ಲಸ್, ಐ ಎಸ್ ಎಚ್ ಕ್ಲೋಸ್. ಇದನ್ನ ಹಿಂಗೂ ಬರಿಬಹುದು, ಐ ಎಸ್ ಸಿ ನ ಐ ಎ ಅಂತಾನು ಬರಿಬಹುದಲ್ವಾ, ಐ ಎಸ್ ಸಿ ನ ಐ ಎ ಅಂತ ಬರಿಬಹುದು, ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಕ್ಲೋಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವೋಲ್ಟೇಜ್ ಇಕ್ವೇಶನ್. ನೆಕ್ಸ್ಟ್ ಏನ್ ಬರೆಯೋಣ, ವೋಲ್ಟೇಜ್ ಇಕ್ವೇಶನ್ ಬರೆಯೋಣ. ವೋಲ್ಟೇಜ್ ಇಕ್ವೇಶನ್ ಆಲ್ರೆಡಿ ಬರ್ದಿದ್ರೆ ಅದೇ ಫಾರ್ಮುಲಾನೇ, ಬೇರೆ ಏನು ಚೇಂಜ್ ಆಗಲ್ಲ. ನೀವು ಒಂದ್ಸತಿ ಕಲ್ತ್ರೆ ಮುಗೀತು, ಮತ್ತೆ ಅದೇ ಹೇಳ್ತಾ ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ವಾಟ್ ಈಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್? ಈ ಆರ್ಮೇಚರ್ ಅಲ್ಲಿ ಏನ್ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ಈ ವೋಲ್ಟೇಜ್ ಸಮ ಇರಲ್ಲ, ಅದನ್ನೇ ಹೇಳಿದ್ದೀನಿ ನಾನು. ಇಲ್ಲಿ 220 ವೋಲ್ಟ್ ನಾನು ಜನರೇಟ್ ಮಾಡಿದ್ರೆ ಇಲ್ಲಿ ನಮಗೆ ಸಿಗೋದು ಓನ್ಲಿ 200 ವೋಲ್ಟ್ಸ್. 220 ವೋಲ್ಟ್ ಜನರೇಟ್ ಆಗಿದೆ ಆರ್ಮೇಚರ್ ಅಲ್ಲಿ ಅಥವಾ ಜನರೇಟರ್ ಅಲ್ಲಿ ಅಂದ್ರೆ ನಮಗೆ ಲೋಡ್ ಹತ್ರ ಸಿಗುವಂತ ವೋಲ್ಟೇಜ್ ಎಷ್ಟು, ಓನ್ಲಿ 200 ವೋಲ್ಟ್ಸ್. ಇದನ್ನ ಹಿಂಗ್ ಬರಿಬೇಕು ನಾವು, E is equal to VT ಅಂತ ಬರೆಯಕ್ಕಾಗತ್ತಾ? ತಪ್ಪಾಗತ್ತೆ. ಯಾಕೆಂದ್ರೆ ಇಲ್ಲಿ 220 ವೋಲ್ಟ್ ಬಂದಿದೆ, ಇಲ್ಲಿ ಬರೀ 200 ವೋಲ್ಟ್ ಬಂದಿದೆ, ಹೌದಾ, ಪ್ಲಸ್. ಇನ್ನು ಉಳಿದಿರೋ 20 ವೋಲ್ಟ್ ಎಲ್ಲಿ ಹೋಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಎಲ್ಲೆಲ್ಲಿ ಲಾಸ್ ಆಗ್ತಾ ಇದೆ, ಒಂದು ಆರ್ಮೇಚರ್ ಅಲ್ಲಿ ಲಾಸ್ ಆಗ್ತಾ ಇದೆ, ಬಿಕಾಸ್ ಆಫ್ ರೆಸಿಸ್ಟೆನ್ಸ್. ಆರ್ಮೇಚರ್ ಅಲ್ಲಿ ನಾವು ಸುತ್ತಿರೋ ವೈಂಡಿಂಗ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಆರ್ಮೇಚರ್ ಅಲ್ಲಿ ನಾವು ಸುತ್ತಿರೋ ವೈಂಡಿಂಗ್ ಗೆ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆ, ಸಮ್ ವೋಲ್ಟೇಜ್ ನ ಡ್ರಾಪ್ ಮಾಡ್ಕೊಂತ ಇದೆ. ಎಷ್ಟು ಮಾಡ್ಕೊಂತ ಇದೆ, ಫಾರ್ ಎಕ್ಸಾಂಪಲ್ 9 ವೋಲ್ಟ್ಸ್ ಡ್ರಾಪ್ ಮಾಡ್ಕೊಂತ ಇದೆ. ಎಷ್ಟು ಮಾಡ್ಕೊಂತ ಇದೆ, 9 ವೋಲ್ಟ್ಸ್ ಡ್ರಾಪ್ ಮಾಡ್ಕೊಂತ ಇದೆ. ವೋಲ್ಟೇಜ್ ಡ್ರಾಪ್ ಫಾರ್ಮುಲಾ ಏನಪ್ಪಾ, V is equal to I into R. What is the formula of voltage according to Ohm's law? Ohm's law ಪ್ರಕಾರ ಏನ್ ಹೇಳುತ್ತೆ, V is equal to IR. V ಅಂದ್ರೆ ವೋಲ್ಟೇಜ್ ಡ್ರಾಪ್. ವೋಲ್ಟೇಜ್ ಡ್ರಾಪ್ ಗೆ ಫಾರ್ಮುಲಾ ಏನ್ ಬರೋದ್ವಿ, I into R. ಇದನ್ನ ಹಿಂಗ್ ಬರಿಬೋದಾ, IA RA ಅಂತ ಬರಿಬಹುದು. ಯಾಕೆ IA RA ಅಂತ ಬರ್ದೆ, ಆರ್ಮೇಚರ್ ಅಲ್ಲಿ ಡ್ರಾಪ್ ಆಗ್ತಾ ಇರೋದು, ಆರ್ಮೇಚರ್ ಅಲ್ಲಿ ಹರಿತಾರಂತ ಕರೆಂಟ್ ಯಾವುದು, IA. ಆರ್ಮೇಚರ್ ಅಲ್ಲಿ ಇರೋ ರೆಸಿಸ್ಟೆನ್ಸ್ ಯಾವುದು, RA. ಮುಗೀತು, ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ಕರೆಂಟ್, ಆರ್ಮೇಚರ್ ರೆಸಿಸ್ಟೆನ್ಸ್ ಪ್ಲಸ್. ಇಷ್ಟೇ ಆಗತ್ತಾ, ಇಲ್ಲಿ ಒಂದೇ ಡ್ರಾಪ್ ಆಗತ್ತಾ, ಇಲ್ಲ. ಇದೇ ಕರೆಂಟು ಸೀರೀಸ್ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ, ಇದೇ ಕರೆಂಟು ಸೀರೀಸ್ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ನೋಡಿ, ಇಲ್ಲಿ ಹೋಗಿರುವಂತ ಕರೆಂಟು ಇಲ್ಲೂ ಹೋಗ್ತಾ ಇರುವಂತ ಕರೆಂಟು ಸಮವಾಗಿರೋದ್ರಿಂದ ಇಲ್ಲೂ ಡ್ರಾಪ್ ಆಗತ್ತೆ, ಇಲ್ಲೂ ಡ್ರಾಪ್ ಆಗುತ್ತೆ. ವೆರಿ ಸಿಂಪಲ್. ಇದನ್ನ ಸೀರೀಸ್ ಜನರೇಟರ್ ಅಲ್ಲಿ ಹೇಳಿದ್ದೆ ನಾನು. ಇಲ್ಲಿ ಏನ್ ಡ್ರಾಪ್ ಆಗುತ್ತೆ ಅದೇ ಡ್ರಾಪ್ ಇಲ್ಲೂ ಆಗುತ್ತೆ. ಯಾಕೆಂದ್ರೆ ಸೀರೀಸ್ ಕನೆಕ್ಟ್ ಮಾಡಿದೀವಿ, ಎರಡನ್ನೂ ಏನ್ ಮಾಡಿದೀವಿ, ಸೀರೀಸ್ ಕನೆಕ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ ಹೊರಟಿರುವಂತ ಕರೆಂಟು, ಇಲ್ಲಿ ಇರುವಂತ ಕರೆಂಟು, ಅದೇ ಕರೆಂಟು ಇಲ್ಲಿಗೂ ಹೋಗ್ತಾ ಇದೆ, ಅದೇ ಕರೆಂಟು ಇಲ್ಲಿಗೂ ಹೋಗ್ತಾ ಇರೋದ್ರಿಂದ ಇಲ್ಲೂ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇಲ್ಲೂ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್. ಅಗೇನ್ V is equal to I into R. ಇಲ್ಲಿ ಹೆಂಗ್ ಬರಿಬೇಕು, ISC RSC. ಯಾಕೆ ISC RSC ತಗೊಂಡೆ, ಈ ಫೀಲ್ಡ್ ವೈಂಡಿಂಗ್ ಅಲ್ಲಿ ಹರಿತಾರ ಕರೆಂಟ್ ಯಾವುದು, ISC. ಇಲ್ಲಿ ISC ಜಾಗ ನಾನು ಹಿಂಗೂ ಬರಿಬೋದಾ, IA ಅಂತ ಒಬ್ವಿಯಸ್ಲಿ ಬರಿಬೋದು, ಎರಡು ಒಂದೇ. ಯಾಕಂದ್ರೆ IA is equal to ISC. ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಇದು ನಿಂಗೆ ಬರೀ ISC. ಓಕೆ, ISC. RSC ಅಂತ ತಗೊಂಡ್ರೆ ಇದರ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಇದೆಯೋ ಇಲ್ಲ, 100% ಇದೆ. ಇಲ್ಲಿ ಸುತ್ತಿರೋದು ಕಮ್ಮಿ ಸುತ್ತಿರೋ ರೆಸಿಸ್ಟೆನ್ಸ್ ಕಮ್ಮಿ. ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಯಾಕೆ, ಸುತ್ತಿರೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸುತ್ತಿರೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಇಲ್ಲಿ ನಾವು ಕಮ್ಮಿ ಸುತ್ತಿದೀವಿ, ರೆಸಿಸ್ಟೆನ್ಸ್ ಕಮ್ಮಿ ಆಯ್ತು. ಅಲ್ಲಿ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಅನ್ನೋದಿದೆ ಅಲ್ವಾ, ನೋಡಿ, ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲೂ ಡ್ರಾಪ್ ಆಯ್ತು. ಯಾಕೆ ಸರ್ ಇವೆರಡನ್ನೂ ತಗೋತಾ ಇದೀವಿ ಅಂದ್ರೆ, ಇವೆರಡು ಕನೆಕ್ಟ್ ಮಾಡಿರೋದು ಸೀರೀಸ್ ಆಗಿ. ಇಲ್ಲೇನ್ ಕರೆಂಟ್ ಹೋಗುತ್ತೋ ಅದೇ ಕರೆಂಟ್ ಇಲ್ಲಿಗೂ ಬರ್ತಾ ಇರೋದ್ರಿಂದ ಇಲ್ಲೂ ಡ್ರಾಪ್ ಆಗುತ್ತೆ. ಸೊ ಇಲ್ಲೂ ಡ್ರಾಪ್ ಆಗಿರೋ ನಾನು ತಗೊಂಡ್ಲೇಬೇಕು. ಇಲ್ಲಿ 9 ವೋಲ್ಟ್, ಇಲ್ಲಿ 9 ವೋಲ್ಟ್, ಎಷ್ಟಾಯ್ತು, 18 ವೋಲ್ಟ್ ಆಯ್ತು. ನೆನ್ಪಿಟ್ಕೊಳ್ಳಿ, ಅಲ್ಲಿಗೆ IRA ISC RE. ದಿಸ್ ಈಸ್ ಆರ್ಮೇಚರ್, ದಿಸ್ ಇಸ್ ಸೀರೀಸ್ ಫೀಲ್ಡ್ ವೈಂಡಿಂಗ್. ಹೌದಾ, ಇದು ಆರ್ಮೇಚರ್ ಅಲ್ಲಿ ಆಗಿರೋ ಡ್ರಾಪ್, ಇದು ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಲ್ಲಿ ಆಗಿರೋ ಡ್ರಾಪ್. ಇದು ಆರ್ಮೇಚರ್ ಅಲ್ಲಿ ಆಗಿರೋ ಡ್ರಾಪ್ IRA,
ISC RSC ಎಲ್ಲಿ ಡ್ರಾಪ್ ಆಗಿದೆ, ಫೀಲ್ಡ್ ವೈಂಡಿಂಗ್ ಅಲ್ಲಿ ಡ್ರಾಪ್ ಆಗಿದೆ. ನೋಡಿ ಎರಡನ್ನೂ ತಗೋಬೇಕು, ಎರಡನ್ನೂ ಕನ್ಸಿಡರ್ ಮಾಡಬೇಕು. ಪ್ಲಸ್ ಇನ್ನು ಉಳಿದಿರೋ 2 ವೋಲ್ಟ್ಸ್ ಕಾಮನ್ ಅಂತ ಹೇಳಿದ್ದೀನಿ ನಾನು. 2 ವೋಲ್ಟ್ಸ್ ಎಲ್ಲಿ ಕಾಮನ್ ಆಗಿ ಡ್ರಾಪ್ ಆಗುತ್ತೆ, ಬ್ರಷ್ ಅಲ್ಲಿ ಡ್ರಾಪ್ ಆಗುತ್ತೆ. ಅದನ್ನ ಏನಂತ ಕರೀನಾ, ವಿ ಬ್ರಷ್. ಸಿಂಪಲ್ ಆಯ್ತಾ. ಇನ್ನೊಂದ್ಸತಿ ಬರೀತೀನಿ ನೋಡಿ. E is equal to VT, EMF induced is equal to ಟರ್ಮಿನಲ್ ವೋಲ್ಟೇಜ್ ಅಲ್ಲ, ಪ್ಲಸ್ ಡ್ರಾಪ್ ಇರುತ್ತೆ. ಡ್ರಾಪ್ ಎಲ್ಲೆಲ್ಲಿ ಆಗ್ತಾ ಇದೆ, ಒಂದು ಆರ್ಮೇಚರ್ ಡ್ರಾಪ್ ಆಗ್ತಾ ಇದೆ, ಇನ್ನೊಂದು ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಲ್ಲಿ ಡ್ರಾಪ್ ಆಗ್ತಾ ಇದೆ. IA RA, this is a drop across the armature, plus ISC RSC, this is a drop across field winding. ಇದೇನು ಸರ್, ಇದು ಫಾರ್ಮುಲಾ ಏನು, I ಇಂಟು ಆರ್, I ಇಂಟು ಆರ್ ವೋಲ್ಟೇಜ್ ಡ್ರಾಪ್, I ಇಂಟು ಆರ್ ವೋಲ್ಟೇಜ್ ಡ್ರಾಪ್. ಇಲ್ಲಿ ಕರೆಂಟ್ ಚೇಂಜ್ ಆಗಿದಾವೆ ಅಷ್ಟೇ. ಇಲ್ಲಿ IA RA, ಯಾಕಂದ್ರೆ ಆರ್ಮೇಚರ್ ಡ್ರಾಪ್ ಆಗ್ತಾರೆ ಅಂದ್ರೆ IA ತಗೊಂಡೆ, ಇಲ್ಲಿ ಫೀಲ್ಡ್ ವೈಂಡಿಂಗ್ ಅಲ್ಲಿ ಆಗ್ತಿರೋ ಡ್ರಾಪ್ ISC ಅಂತ ತಗೊಂಡೆ. ಇಲ್ಲಿ ISC ಜಾಗಕ್ಕೆ I ಅಂತ ಬರಿಬೋದಲ್ವಾ, 100% ಬರಿಬೋದು, ತಪ್ಪೇನಾಗಲ್ಲ, ರೈಟ್. ಎರಡು ಒಂದೇ. ನಾನು ಬಟ್ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬರ್ದೆ ನಾನು. ಪ್ಲಸ್ what is the common drop, that is brush drop, right. ಇಲ್ಲಿ ಅಬ್ಸರ್ವ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಈ 220 ವೋಲ್ಟ್ ಜನರೇಟ್ ಆಯ್ತು, VT 200 ವೋಲ್ಟ್ ಸಿಗ್ತಾ ಇದೆ, 220 ವೋಲ್ಟ್ ಜನರೇಟ್ ಮಾಡಿದ್ವಿ, ಲೋಡ್ ಹತ್ರ ಸಿಗ್ತಿರೋದು ಓನ್ಲಿ 200 ವೋಲ್ಟ್ಸ್. ಇಲ್ಲಿ 9 ವೋಲ್ಟ್ಸ್ ಡ್ರಾಪ್ ಆಗ್ತಾ ಇದೆ, ಪ್ಲಸ್ 2 ವೋಲ್ಟ್ಸ್. ಅಲ್ಲಿಗೆ ಎಷ್ಟಾಯ್ತು, 200 ಪ್ಲಸ್ 9 ಪ್ಲಸ್ 9, 218 ಪ್ಲಸ್ 2, 220 ವೋಲ್ಟ್ಸ್. ಅರ್ಥ ಆಯ್ತಲ್ಲ. ದಿಸ್ ದ ವೋಲ್ಟೇಜ್ ಇಕ್ವೇಶನ್ ಆಫ್ ದ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ನ ವೋಲ್ಟೇಜ್ ಈಕ್ವೇಶನ್. ಇಷ್ಟು ಬರೆದ್ರೆ ಮುಗಿದೇ ಹೋಯ್ತು. ಬಹಳ ಸಿಂಪಲ್. ಫಸ್ಟ್ ಸರ್ಕ್ಯೂಟ್ ಹಾಕ್ರಿ, ಸರ್ಕ್ಯೂಟ್ ಅಲ್ಲಿ ನೀಟಾಗಿ ಬರೀಬೇಕು. ಫಸ್ಟ್ ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕನೆಕ್ಟ್ ಮಾಡ್ರಿ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಆಗಿ ಆರ್ಮೇಚರ್ ಕನೆಕ್ಟ್ ಮಾಡಬೇಕು. ಇನ್ನು ಉಳಿದಿದ್ದು ಲೋಡ್ ನ ಕನೆಕ್ಟ್ ಮಾಡ್ಬಿಟ್ರೆ ಕತೆ ಮುಗೀತು. ನೆಕ್ಸ್ಟ್ ಕರೆಂಟ್ ನ ಡೈರೆಕ್ಷನ್ ನೀಟಾಗಿ ಬರೆದ್ರೆ ಆಯ್ತು. ಸೊ ಫಸ್ಟ್ ಸಣ್ಣ ಡೆಫಿನೇಷನ್ ಹೇಳ್ರಿ. ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್ ಅಂಡ್ ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಆರ್ಮೇಚರ್. ಪಾರ್ಟ್ ಅಂದ್ರೆ ಒಂದು. Part of the field winding are connected in series with the armature. Part of the field winding are connected in parallel with the armature. Close. Then write the current and voltage equation. How many currents are there in the circuits? Adana note down ಮಾಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. IA, ISC, ISH and IL. What are the relations between these currents? ಈ ಕರೆಂಟ್ ಮಧ್ಯೆ ಏನೇನು ರಿಲೇಷನ್ಸ್ ಗಳಿದೆ, ಏನೇನು ಸಂಬಂಧಗಳಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಕರೆಂಟ್ ಎರಡು ಸಮ ಇರುತ್ತೆ. ಯಾಕಂದ್ರೆ ಎರಡು ಸೀರೀಸ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ಈ ISC ಮತ್ತು IA ಎರಡು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅಲ್ಲಿಗೆ IA is equal to ISC ಅಂತ ಬರುತ್ತೆ. ನೆಕ್ಸ್ಟ್ ಈ ಜಂಕ್ಷನ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಸೊ ಅಬ್ಸರ್ವ್ ಮಾಡ್ರಿ, ಇದಕ್ಕೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಇದಕ್ಕೊಂದು ಮ್ಯಾಜಿಕ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಬರೋ ಅಂಥವಕ್ಕೆ ಪ್ಲಸ್, ಹೋಗೋ ಅಂಥವಕ್ಕೆ ಮೈನಸ್. ಬಂದರೆ ಪ್ಲಸ್, ಹೋದ್ರೆ ಮೈನಸ್. ಈ ಜಂಕ್ಷನ್ ಯಾವ್ದಾದ್ರು ಬರ್ತಾ ಅಂತ ನೋಡ್ಕೊಳ್ಳಿ. ISC ಬರ್ತಾ ಇದೆ, ಅದಕ್ಕೆ ಪ್ಲಸ್ ಅಂತ ಬರುತ್ತೆ. IL ಹೋಗ್ತಾ ಇದೆ, ಅದಕ್ಕೆ ಮೈನಸ್ ಬರುತ್ತೆ. ISH ಹೋಗ್ತಾ ಇದೆ, ಅದಕ್ಕೆ ಮೈನಸ್ ಅಂತ. ISC ನ ಹಂಗೆ ಇಟ್ಕೊಳ್ಳಿ, ಫಸ್ಟ್ ಟರ್ಮ್ ಹಂಗೆ ಇಟ್ಕೊಳ್ಳಿ, ಉಳಿದ್ರನ್ನ ಆ ಕಡೆ ದಬ್ಬ್ರಿ. ಆ ಕಡೆ ದಬ್ಬೋದು ಅಂದ್ರೆ ಏನು, ಈಕ್ವಲ್ಸ್ ಹಾಕು. ಈಕ್ವಲ್ಸ್ ಹಾಕಿ ಪ್ಲಸ್ ಮೈನಸ್ ನ ಚೇಂಜ್ ಮಾಡ್ಕೋಬೇಕು. ಮೈನಸ್ ಇರೋ ಜಾಗಕ್ಕೆ ಪ್ಲಸ್, ಪ್ಲಸ್ ಇರೋ ಜಾಗಕ್ಕೆ ಮೈನಸ್. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೊಂಡೆ IL. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೊಂಡೆ IS. ಕ್ಲೋಸ್. ಇನ್ನು ವೋಲ್ಟೇಜ್ ಇಕ್ವೇಶನ್ ಬರೆಯೋದು ಬಾರಿ ಸುಲಭ. E is equal to what is the voltage induced in the generator? I don't know, ನಮ್ಗೆ ಗೊತ್ತಿಲ್ಲ ಆಯ್ತಾ. ಅದಕ್ಕೆ E ಅಂತ ತಗೊಂಡೆ. E is equal to VT ಅಂತ ಕರಿತೀವ ನಾವು. ತಪ್ಪು. ಯಾಕೆ ಅಂದ್ರೆ 220 ವೋಲ್ಟ್ ಜನರೇಟ್ ಆಗಿದೆ, ಬಟ್ ಲೋಡ್ ಹತ್ರ ಸಿಗ್ತಿರೋದು ಎಷ್ಟು ವೋಲ್ಟೇಜ್, 200 ಪ್ಲಸ್. ಇನ್ನು ಉಳಿದಿರೋ ಡ್ರಾಪ್ ಏನಾಗ್ತಾ ಇದೆ, ಇನ್ನು ಉಳಿದಿರೋದು ಲಾಸಸ್. ದಟ್ ಎಲ್ಲೆಲ್ಲಿ ಲಾಸ್ ಆಗ್ತಾ ಇದೆ, ಒಂದು ಆರ್ಮೇಚರ್ ಲಾಸ್ ಆಗ್ತಾ ಇದೆ, ಇನ್ನೊಂದು ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಲ್ಲಿ ಲಾಸ್ ಆಗ್ತಾ ಇದೆ. ಯಾಕೆಂದ್ರೆ ಇವೆರಡು ಸೀರೀಸ್ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೂ ಅದೇ ಕರೆಂಟ್ ಹೋಗ್ತಾ ಇದೆ, ಇಲ್ಲೂ ಅದೇ ಕರೆಂಟ್ ಹೋಗ್ತಾ ಇದೆ ಅಂದ್ಮೇಲೆ ಇಲ್ಲೂ ಡ್ರಾಪ್ ಆಗಬೇಕು, ಇಲ್ಲೂ ಡ್ರಾಪ್ ಆಗಬೇಕು. ಅದಕ್ಕೆ ಡ್ರಾಪ್ ಫಾರ್ಮುಲಾ ಏನು, ವೋಲ್ಟೇಜ್ ಡ್ರಾಪ್ ಫಾರ್ಮುಲಾ ಏನು, I ಇಂಟು ಆರ್. ಐ ಜಾಗಕ್ಕೆ ಅಂತ ತಗೋತೀನಿ ನಾನು, ಇಲ್ಲಿ IA, ಆರ್ ಜಾಗಕ್ಕೆ ಆರ್. ದಿಸ್ ಇಸ್ ದ ಆರ್ಮೇಚರ್ ಲಾಸ್. ನೆಕ್ಸ್ಟ್ I ಇಂಟು ಆರ್. ಇಲ್ಲಿ ಐ ಜಾಗಕ್ಕೆ ನಾನೇ ತಗೋತೀನಿ ISC, ಆರ್ ಜಾಗಕ್ಕೆ RSC. ಇನ್ನು ಉಳಿದಿರೋ ಕಾಮನ್ ಡ್ರಾಪ್ ಯಾವುದು, ಬ್ರಷ್ ಡ್ರಾಪ್. This is a concept of long shunt compound generator. ಯಾವ್ದಿದು, ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇನ್ ದ ಸೇಮ್ ಪ್ರೋಸೆಸ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಇದನ್ನ ಹೆಂಗ್ ಬರೆಯೋದು ನೋಡಿ, ಸಿಂಪಲ್. ಈ ಲೈನ್ ತೆಗೆ ಹಡಿಸ್ರಿ. ಶಾರ್ಟ್ ಶಂಟ್ ಹೇಳ್ತಾರೆ ನಾನು, ರೈಟ್. ಐ ಆಮ್ ಸೇಯಿಂಗ್ ಶಾರ್ಟ್ ಶಂಟ್. ಈ ಲೈನ್ ಹಳಿಸಿ, ಈ ಲೈನ್ ಏನ್ ಮಾಡ್ರಿ, ಇಲ್ಲಿ ಜಾಯಿನ್ ಮಾಡ್ರಿ, ಮುಗೀತು. ಇದು ಇಷ್ಟೇ ಹೇಳಿದ್ ನಾನು. ಇಲ್ಲಿತ್ತು ಮುಂಚೆ ಲೈನು, ಅದನ್ನ ಏನ್ ಮಾಡಿದೆ ನಾನು, ಅಳಿಸಿ ಇಲ್ಲಿ ಕೊಡ್ತೀನಿ. ದಿಸ್ ಇಸ್ ಕಾಲ್ಡ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ವೆರಿ ಸಿಂಪಲ್. ಇನ್ನೊಂದ್ಸತಿ ಬರೀತೀನಿ. ಸೊ ಜಸ್ಟ್ ಒಂದು ಟ್ರಿಕ್ ಹೇಳ್ಕೊಟ್ಟೆ ಅಷ್ಟೇ. ಈ ಲೈನ್ ನ ತೆಗೀರಿ, ಇದು ತಗೊಂಬಂದು ಇಲ್ಲಿ ಜಾಯಿನ್ ಮಾಡಿ ಅಷ್ಟೇ. ಕ್ಲೋಸ್. ಇನ್ನೊಂದ್ಸತಿ ಬರೀತೀನಿ ನಾನು. ಸೊ
So next we have to move on short shunt compound generator. Next ಯಾವ್ದು ಹೋಗೋಣ? Last compound generator, that is short shunt compound generator. Short shunt compound generator. This is the last compound generator. ಮೊದಲನೇದು ಲಾಂಗ್ ಶಂಟ್, ಎರಡನೇದು ಶಾರ್ಟ್ ಶಂಟ್. ಈಗ ಶಾರ್ಟ್ ಶಂಟ್ ಅನ್ನ ಯಾವ ತರ ಬರೀಬೇಕು ಸರ್ಕ್ಯೂಟ್? ವೆರಿ ಸಿಂಪಲ್. ಫಸ್ಟ್ ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಫಸ್ಟ್ ನಾನೇನ್ ಬರೀತೀನಿ, ಸೀರೀಸ್ ಅಲ್ಲೇ ನಂಬರ್ ಆಫ್ ಟರ್ನ್ಸ್ ಕಮ್ಮಿ, ಇದನ್ನ ಫಸ್ಟ್ ಏನ್ ಮಾಡಬೇಕು, ಆರ್ಮೇಚರ್ ಬರೀಬೇಕು. ಕ್ಲೋಸ್. ನೋಡಿ, ಒಂದು ಪಾರ್ಟ್ ಮುಗಿಸಿದೆ. ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಓಕೆ, ನೆಕ್ಸ್ಟ್ ಪಾರ್ಟ್ ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದ ಆರ್ಮೇಚರ್. ಏನಿಲ್ಲ, ಇಲ್ಲಿಂದಾನೇ ತಗೊಂಡ್ಬಿಡ್ರೆ ಸಿಂಪಲ್. ನಾವು ಅವಾಗ ಏನ್ ಮಾಡ್ತಾ ಇದ್ವಿ, ಈ ಲೈನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿ ಕೊಡ್ತಾ ಇದ್ದೆ ಅಲ್ವಾ? ಆ ಲೈನ್ ಏನ್ ಮಾಡ್ತಾ ಇದ್ದೆ ನಾನು, ಇಲ್ಲಿ ಕೊಡ್ತಾ ಇದ್ದೆ. ಈಗ ಈ ಲೈನ್ ಏನ್ ಮಾಡ್ತೀನಿ ನಾನು, ಡಿಸ್ಕನೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಶಾರ್ಟ್ ಶಂಟ್ ಹೆಸರಲ್ಲಿದೆ, ಶಾರ್ಟ್ ಶಂಟ್, ರೈಟ್? ಈ ಲೈನ್ ತೆಗಿತೀನಿ. ಈ ಲೈನ್ ತೆಗೆದು ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕೊಡ್ತೀನಿ. ಎರಡು ಒಂದೇ ಅಲ್ವಾ? ನೋಡಿ, ಇದು ಏನ್ ಕಾಣ್ತಾ ಇದೆ, ಪ್ಯಾರಲಲ್ ಕಾಣ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಕರೆಂಟ್ ಡೈವರ್ಷನ್ ಆಯ್ತು. ನೋಡಿ, ಇಲ್ಲಿ ಬಂದ್ಮೇಲೆ ಕರೆಂಟ್ ದಿಕ್ಕೆ ಬದಲಾಯಿಸ್ಬಿಡ್ತು. ಈ ಕಡೆ ಒಂದ್ ದಿಕ್ಕಾಯ್ತು, ಈ ಕಡೆ ಒಂದಾಯ್ತು. ಅಂದ್ರೆ ಇಲ್ಲಿ ಎರಡಕ್ಕೂ ಹೆಂಗಾಯ್ತು ಅಂದ್ರೆ ಪ್ಯಾರಲಲ್ ಆಯ್ತು. ವೆರಿ ಸಿಂಪಲ್, ರೈಟ್? ಇವೆರಡು ಪ್ಯಾರಲಲ್ ಕನೆಕ್ಟ್ ಮಾಡ್ರೆ, ಇವೆರಡು ಸೀರೀಸ್ ಕನೆಕ್ಟ್ ಮಾಡ್ರಿ. ವೆರಿ ಸಿಂಪಲ್. Part of the field winding are connected in series with the armature. Part of the field winding are connected in parallel with the armature. Okay, this is G, A1, A2, plus and minus. Very simple. And this is field winding F1, F2. This is also field winding F1, F2. ನೋಡಿ, ನಂಬರ್ ಆಫ್ ಟರ್ನ್ಸ್ ಕಮ್ಮಿ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ. ನೆನ್ಪಿಟ್ಕೋಬೇಕು. ಶಂಟ್ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಯಾವಾಗಲೂ ಅಷ್ಟೇ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ. ಸೀರೀಸ್ ಕನೆಕ್ಟ್ ಮಾಡಿದ್ರೆ ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಇರುತ್ತೆ. ಇನ್ ಫೈನಲಿ ವಾಟ್ ವಿ ಹ್ಯಾವ್ ಟು ಕನೆಕ್ಟೆಡ್? ಲೋ. Simple. Close. Circuit is close. Next we have to indicate the current. Current na indicate ಮಾಡಬೇಕು. So first ಆರ್ಮೇಚರ್ ಇಂದನೇ ಬರ್ತೀನಿ. ಆರ್ಮೇಚರ್ ಇಂದ ಹೊರಡುತ್ತೋ ಹೋಗುತ್ತೋ? ಆರ್ಮೇಚರ್ ಇಂದ ಹೊರಡಬೇಕು ಯಾವಾಗಲೂ. ಕರೆಂಟ್ ಯಾವಾಗಲೂ ಆರ್ಮೇಚರ್ ಇಂದನೇ ಹೊರಡೋದು. ಆರ್ಮೇಚರ್ ಇಂದ ಹೊರಡುತ್ತೆ. ಇಲ್ಲಿಗೆ ಬಂದ ತಕ್ಷಣ ಕರೆಂಟ್ ಏನಾಗೋಯ್ತು, ಸ್ಪ್ಲಿಟ್ ಆಗುತ್ತೆ. ನೋಡಿ, ಬಂತು ಕರೆಂಟ್. ಕರೆಂಟ್ ಈ ಜಂಕ್ಷನ್ ಗೆ ಬಂದ ತಕ್ಷಣ ಏನು ನೀವೇ ಇದನ್ನ ಟ್ರ್ಯಾಕ್ ನ ನೋಡ್ಕೊಂತ ಹೋಗ್ಬಿಟ್ರೆ ಆಯ್ತು. ಆರ್ಮೇಚರ್ ಇಂದ ಹೊರಡ್ತು, ಅದಕ್ಕೆ ಐ ಎ ಅಂತ ತಗೊಂಡೆ. ಯಾಕಂದ್ರೆ ಆರ್ಮೇಚರ್ ಇಂದ ಹೊರಡ್ರು ಕರೆಂಟ್ ಐ ಎ ಅಂತ ಕರೆದೆ. ಇಲ್ಲಿಗೆ ಬಂತು. ಇಲ್ಲಿಗೆ ಬಂದ್ಮೇಲೆ ಅಬ್ಸರ್ವ್ ಮಾಡ್ರಿ, ಕರೆಂಟ್ ನ ಡೈರೆಕ್ಷನ್ ಎಷ್ಟದಾವ? ಈಗ ಎರಡು ಡೈರೆಕ್ಷನ್ ಅದಾವ. ಒಂದು ಹಿಂಗ್ ಹೋಗುತ್ತೆ, ಇನ್ನೊಂದು ಹಿಂಗ್ ಹೋಗುತ್ತೆ. ನೋಡಿ, ಹಿಂಗ್ ಹೋಗ್ತಾ ಇರೋಂಥ ಕರೆಂಟ್ಗೆ ನಾನು ಏನಂತ ಕರೆಯೋಣ? ಐ ಎಸ್ ಎಚ್. ಆಗ್ಲೇ ಸೇಮ್. ಈ ಫೀಲ್ಡ್ ವೈಂಡಿಂಗ್ ಹೆಂಗ್ ಕನೆಕ್ಟ್ ಮಾಡಿದ್ದೀರಿ? ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ಯಾವ ತರ ಕನೆಕ್ಟ್ ಮಾಡಿದ್ದೀರಿ? ಪ್ಯಾರಲಲ್. ಅದಕ್ಕೆ ಎಸ್ ಎಚ್ ಅಂತ ತಗೊಂಡೆ. ಆಗ್ಲೇ ಅದನ್ನೇ ಬರ್ದೆ ನಾನು. ಶಂಟ್ ಫೀಲ್ಡ್ ವೈಂಡಿಂಗ್. ಶಂಟ್ ಫೀಲ್ಡ್ ವೈಂಡಿಂಗ್. ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡೋಣ? ಐ ಎಸ್ ಎಚ್. ಶಂಟ್ ಫೀಲ್ಡ್ ವೈಂಡಿಂಗ್. ನೋಡಿ, ಶಂಟ್ ಎಸ್ ಎಚ್ ಕರೆಂಟ್, ಶಂಟ್ ಕರೆಂಟ್. ಯಾವ ಕರೆಂಟ್ ಹೋಗ್ತಾ ಇದೆ? ಶಂಟ್ ಕರೆಂಟ್ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಯಾವ ಕರೆಂಟ್ ಹೋಗ್ತಾ ಇದೆಯಪ್ಪ? ಐ ಎಸ್ ಸಿ. ನೀವೇ ಹೇಳ್ಬೋದು, ಸೀರೀಸ್ ಫೀಲ್ಡ್ ವೈಂಡಿಂಗ್. ಸೀರೀಸ್ ಫೀಲ್ಡ್ ವೈಂಡಿಂಗ್. ಇನ್ನೇನಂತ ಕರೆಯೋಣ? ಐ ಎಸ್. ವೆರಿ ಸಿಂಪಲ್. ಯಾಕೆ ಐ ಎಸ್ ಸಿ ಅಂತ ತಗೊಂಡೆ? ಫಸ್ಟ್ ವರ್ಡ್ ಯಾವುದು? ಎಸ್ ಸಿ ಇದೆ. ಎಸ್ ಸಿ ಅಂದ್ರೆ ಸೀರೀಸ್. ಯಾಕಂದ್ರೆ ಇದು ಸೀರೀಸ್ ಕನೆಕ್ಟ್ ಆಗಿದೆ. ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ಸೀರೀಸ್ ಕನೆಕ್ಟ್ ಆದ್ರೆ ಸೀರೀಸ್ ಕರೆಂಟ್, ರೈಟ್? ಇದು ಸೀರೀಸ್ ಫೀಲ್ಡ್ ವೈಂಡಿಂಗ್, ಇದು ಸೀರೀಸ್ ಕರೆಂಟ್. ಇದು ಶಂಟ್ ಫೀಲ್ಡ್ ವೈಂಡಿಂಗ್, ಶಂಟ್ ಕರೆಂಟ್. ಕನ್ಫ್ಯೂಷನ್ ಆಗ್ಬಿಡ್ರಿ. ಇದು ವೈಂಡಿಂಗ್, ಇದು ಕರೆಂಟ್. ಇದು ವೈಂಡಿಂಗ್, ಇದು ಕರೆಂಟ್. ಸಿಂಪಲ್, ರೈಟ್? ಐ ಎಸ್ ಸಿ. ನೋಡಿ, ನೆಕ್ಸ್ಟ್ ಇದೇ ಕರೆಂಟ್ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಕರೆಂಟ್ ದಾಟಕಂತೂ ಸೀದಾ ಎಲ್ಲಿ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ. ಇದಕ್ಕೆ ಏನಂತ ಕರೆಯೋಣ? ಐ ಎಲ್. ಸಿಂಪಲ್. ಅರ್ಥ ಆಯ್ತಲ್ವಾ? ಆರ್ಮೇಚರ್ ಇಂದ ಹೊರಡ್ತು ಕರೆಂಟ್ ಐ ಎ. ಈ ಕರೆಂಟ್ ಇಲ್ಲಿ ಸ್ಪ್ಲಿಟ್ ಆಯ್ತು. ಸ್ಪ್ಲಿಟ್ ಆದ ತಕ್ಷಣ ಐ ಎಸ್ ಎಚ್, ಐ ಎಸ್ ಸಿ. ಯಾಕೆಂದ್ರೆ ಸೀರೀಸ್ಗೆ ಹೋಗ್ತಾ ಇರೋ ಕರೆಂಟು ಸೀರೀಸ್ ಕರೆಂಟು, ಶಂಟಿಗೆ ಹೋಗ್ತಾ ಇರೋಂಥ ಕರೆಂಟು ಶಂಟ್ ಕರೆಂಟು, ಲೋಡಿಗೆ ಹೋಗ್ತಾ ಇರೋಂಥ ಕರೆಂಟು ಲೋಡ್ ಕರೆಂಟ್. ವೆರಿ ಸಿಂಪಲ್. ಅದೇ ಡೈಲಾಗ್ ಹೊಡೆದ್ರೆ ಆಯ್ತು. ವೆರಿ ಸಿಂಪಲ್. Part of the field winding are connected in series with the armature, and part of the field winding are connected in parallel to the armature. Close. Part of the field winding are connected. Part of the field winding are connected in series. And part of the field winding are connected in parallel. Simple. Part of the field winding are connected in series with the armature, and part of the field winding are connected in parallel with the armature. Finally, we have connected to the load. Simple.
ನೆಕ್ಸ್ಟ್ ಏನ್ ಬರೀಬೇಕು ಅಂತ ಹೇಳಿದೀನಿ, ವೋಲ್ಟೇಜ್ ಅಂಡ್ ಕರೆಂಟ್ ಇಕ್ವೇಶನ್. ವೋಲ್ಟೇಜ್ ಮತ್ತೆ ಕರೆಂಟ್ ಇಕ್ವೇಶನ್ ಬರೀಬೇಕು. ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್. ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್. ಇಲ್ಲಿ ಎಷ್ಟು ಕರೆಂಟ್ ಇದೆ, ಫಸ್ಟ್ ಕರೆಂಟ್ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಕರೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಪಟ್ಟಿ ಮಾಡ್ಕೊಳ್ಳಿ ಎಷ್ಟು ಕರೆಂಟ್ ಇದೆ ನೋಡ್ಕೊಳ್ರಿ. ಒಂದು ಐ ಎ, ಇನ್ನೊಂದು ಐ ಎಸ್ ಸಿ, ಇನ್ನೊಂದು ಐ ಎಸ್ ಎಚ್, ಇನ್ನೊಂದು ಐ ಎಲ್. ಐ ಎ, ಐ ಎಸ್ ಸಿ, ಐ ಎಸ್ ಎಚ್, ಐ ಎಲ್. ನೆಕ್ಸ್ಟ್ ಕೆಲಸ ಏನು ಅಂದ್ರೆ ಇವುಗಳ ಸಂಬಂಧಗಳು ಹುಡುಕಿ, ಎಲ್ಲೆಲ್ಲಿ ಸಂಬಂಧಗಳಿದೆ ಇಲ್ಲಿ ಅಬ್ಸರ್ವ್ ಮಾಡ್ರೆ. ಈ ಐ ಎಸ್ ಸಿ ಇಲ್ಲಿಂದ ಹೊರಡ್ತು ಕರೆಂಟ್ ಸೀದಾ ಇಲ್ಲಿಗೆ ಬಂತು, ಫೀಲ್ಡ್ ಕರೆಂಟಿಗೆ ಬಂತು. ಇದೇ ಕರೆಂಟ್ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ಲೋಡಿಗೆ ಹೋಗ್ಬೇಕು. ಅಲ್ಲಿಗೆ ಐ ಎಸ್ ಸಿ ಮತ್ತು ಐ ಎಲ್ ಸಮವಾಗಿರ್ತಾವ, ಡಿಫರೆಂಟ್ ಆಗಿರ್ತಾವ? ಎರಡು ಸಮವಾಗಿರ್ತವೆ. ಯಾಕೆಂದ್ರೆ ಐ ಎಸ್ ಸಿ ಅಂಡ್ ಲೋಡ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ದಿಸ್ ಫೀಲ್ಡ್ ವೈಂಡಿಂಗ್ ಅಂಡ್ ಲೋಡ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿಂದ ಹೊರಡ್ತು, ಈ ಜಂಕ್ಷನ್ ಇಂದ ಒಂದು ಕರೆಂಟ್ ಹೊರಡ್ತು. ಈ ಕರೆಂಟ್ ಸೀದಾ ಏನಂತ ಹೆಸರು ಕೊಟ್ಟಿದ್ರಿ, ಐ ಎಸ್ ಸಿ ಅಂತ ಕೊಟ್ಟು. ಯಾಕೆ ಐ ಎಸ್ ಸಿ ಅಂತ ಕೊಟ್ಟಿದ್ರಿ ಅಂದ್ರೆ ಈ ಸೀರೀಸ್ ಫೀಲ್ಡ್ ವೈಂಡಿಂಗ್ ಹೋಗ್ತಾರಂತ ಕರೆಂಟ್ಗೆ ಸೀರೀಸ್ ಕರೆಂಟ್ ಅಂತ ಕೊಟ್ಟೆ. ನೋಡಿ, ಈ ಕರೆಂಟ್ ಸೀದಾ ಇಲ್ಲಿಗೆ ಬಂತು, ಇಲ್ಲಿಗೆ ಬಂದ್ಮೇಲೆ ಸೀದಾ ಎಲ್ಲಿಗೆ ಹೋಗ್ಬೇಕು, ಅದು ಲೋಡಿಗೆ ಹೋಗ್ಬೇಕು. ಲೋಡಿಗೆ ಆಲ್ರೆಡಿ ಹೆಸರು ಕೊಟ್ಬಿಟ್ಟಿದೀನಿ ಅಂತ, ಐ ಎಲ್. ಅಲ್ಲಿಗೆ ಐ ಎಸ್ ಸಿ ಐ ಎಲ್ ಸಮವಾಗಿರ್ತಾವ, ಡಿಫರೆಂಟ್ ಆಗಿರ್ತಾವ? ಒಬ್ವಿಯಸ್ಲಿ ಸೇಮ್ ಆಗಿರ್ತಾವ. ಅಲ್ಲಿ ಹಿಂಗೆ ಬರಿಬೋದಾ ಈಗ, ಐ ಎಸ್ ಸಿ ಇಸ್ ಈಕ್ವಲ್ ಟು ಐ ಎಲ್. ಜಸ್ಟ್ ರೈಟ್ ದ ಬಾಕ್ಸ್. ಅದರ ಬಾಕ್ಸ್ ಅನ್ನ ಬರೀರಿ, ಇಂಡಿಕೇಶನ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಅದು. ಸೊ ಐ ಎಸ್ ಸಿ ಇಸ್ ಈಕ್ವಲ್ ಟು ಐ ಎಲ್. ಕ್ಲೋಸ್, ಮ್ಯಾಟರ್ ಇಸ್ ಕ್ಲೋಸ್. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಜಂಕ್ಷನ್ ತಗೋಬೇಕು ನೀವು. ಆಗ್ಲೇ ಹೇಳಿದನಲ್ಲ, ಎಲ್ಲಿ ಜಂಕ್ಷನ್ ಸಿಗುತ್ತೆ ಆ ಜಂಕ್ಷನ್ ನೀವು ಟ್ರಿಕ್ ಬಳಕೆ ಮಾಡಬೇಕು, ಸೂತ್ರನ ಬಳಕೆ ಮಾಡಬೇಕು. ನಾನು ಆಗ್ಲೇ ಹೇಳಿದೀನಿ, ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಈ ಜಂಕ್ಷನ್ಗೆ ಯಾವ್ದು ಬರ್ತಾ ಇದೆ ನೋಡ್ಕೊಳ್ಳಿ. ಈ ಜಂಕ್ಷನ್ಗೆ ಯಾವ್ದು ಬರ್ತಾ ಇದೆ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಬಹಳ ಸಿಂಪಲ್. ಈ ಜಂಕ್ಷನ್ಗೆ ಯಾವ್ದು ಬರ್ತಾ ಇದೆ ನೋಡಿ. ಈ ಕರೆಂಟ್ ಬರ್ತಾ ಇದೆ ಅಲ್ವಾ, ಐ ಎ ಅನ್ನೋ ಕರೆಂಟ್ ಬರ್ತಾ ಇದಲ್ವಾ, ಅಲ್ಲಿ ಬಂದ್ರೆ ಏನಂತ ತಗೋಬೇಕು, ಪಾಸಿಟಿವ್ ತಗೋಬೇಕು. ಅಲ್ಲಿಗೆ ಪ್ಲಸ್ ಐ ಎ. ಐ ಎಸ್ ಸಿ ಹೋಗ್ತಾ ಇದೆಯೋ ಬರ್ತಾ ಇದೆಯೋ, ಒಬ್ವಿಯಸ್ಲಿ ಹೋಗ್ತಾ ಇದೆ. ಜಂಕ್ಷನ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಮೈನಸ್, ಅಲ್ಲಿಗೆ ಮೈನಸ್ ಐ ಎಸ್ ಸಿ. ಈ ಜಂಕ್ಷನ್ ಇಂದ ಬಿಟ್ಟು ಹೋಗ್ತಾ ಇದೆ ಯಾವುದು, ಐ ಎಸ್ ಎಚ್, ಅದಕ್ಕೆ ಮೈನಸ್. ಸಿಂಪಲ್. ಐ ಎ ಈ ಜಂಕ್ಷನ್ ಬರ್ತಾ ಇದೆ, ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ಎಗೆ ಐ ಎ ಬರ್ತಾ ಇರೋದಕ್ಕೆ ಪ್ಲಸ್, ಬರ್ತಾ ಇದೆ ಪ್ಲಸ್, ಹೋಗ್ತಾ ಇದೆ ಮೈನಸ್. ನೋಡಿ, ಈ ಕರೆಂಟ್ ಈ ಜಂಕ್ಷನ್ ಬರ್ತಾ ಇದೆ, ಅದಕ್ಕೆ ಪ್ಲಸ್ ಅಂತ ತಗೊಂಡೆ. ಈ ಜಂಕ್ಷನ್ ಇಂದ ಕರೆಂಟ್ ಹೊರಡ್ತಾ ಇದೆ, ಬಿಟ್ಟು ಹೋಗ್ತಾ ಇರೋದಕ್ಕೆ ಮೈನಸ್ ತಗೊಂಡೆ, ಮೈನಸ್ ಐ ಎಸ್ ಸಿ. ಈ ಜಂಕ್ಷನ್ ಇಂದ ಬಿಟ್ಟು ಹೋಗ್ತಾ ಇದೆ, ಐ ಎಸ್ ಎಚ್, ಅದಕ್ಕೆ ಮೈನಸ್ ಐ ಎಸ್. ಇನ್ನು ಉಳಿದಿದ್ದು ಸೇಮ್. ಐ ಹಂಗೆ ಇಟ್ಕೋ, ಟ್ರಿಕ್ ಆಗಲೇ ಹೇಳಿದಲ್ಲ, ಐ ಹಂಗೆ ಇಟ್ಕೋ. ಉಳಿದಿದ್ದು ಆ ಕಡೆ ದಬ್ಬು ಅಂದ್ರೆ ಏನು, ಇಸ್ ಈಕ್ವಲ್ ಟು ಹಾಕು, ಸೈನ್ ಚೇಂಜ್ ಮಾಡು. ಅಲ್ಲಿಗೆ ಮೈನಸ್ ಐ ಎಸ್ ಇದ್ದಿದ್ದು ಪ್ಲಸ್ ಐ ಎಸ್ ಸಿ. ಇಲ್ಲಿ ಬರ್ದಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಮೈನಸ್ ಐ ಎಸ್ ಸಿ ಜಾಗಕ್ಕೆ ಪ್ಲಸ್ ಐ ಎಸ್ ಸಿ, ಇಲ್ಲಿ ಮೈನಸ್ ಐ ಎಸ್ ಎಚ್ ಜಾಗಕ್ಕೆ ಪ್ಲಸ್ ಐ ಎಸ್ ಎಚ್. ಕ್ಲೋಸ್. ಕರೆಂಟ್ ಕತೆ ಮುಗೀತು. ಸೇಮ್ ಐ ಎಸ್ ಸಿ, ಇಲ್ಲಿ ಐ ಎಸ್ ಸಿ ಮತ್ತು ಐ ಎಲ್ ಒಂದೇ ಕರೆಂಟ್. ಇಲ್ಲಿ 2 ಆಂಪ್ಸ್ ಇದ್ರೆ ಐ ಎಲ್ ಎಷ್ಟಿರುತ್ತೆ, 2 ಆಂಪ್ಸ್ ಇರುತ್ತೆ. ಯಾಕೆಂದ್ರೆ ಇದೇ ಕರೆಂಟ್ ಲೋಡಿಗೆ ಬರಬೇಕು, ಇದೇ ಕರೆಂಟ್ ಲೋಡಿಗೆ ಬರಬೇಕಾಗಿರೋದ್ರಿಂದ ಐ ಎಸ್ ಸಿ ಐ ಎಲ್ ಎರಡು ಸಮವಾಗಿರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡು, ಈ ಜಂಕ್ಷನ್ ಏನ್ ಮಾಡು ಅಂದ್ರೆ ಒಂದು ಸೂತ್ರ ಹಾಕು. ನಾನು ಹೇಳಿದ್ನಲ್ಲ, ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಇಲ್ಲಿ ನೋಡಿ, ಈ ಜಂಕ್ಷನ್ ಬರ್ತಾ ಇದೆ ಅಂದ್ರೆ ಪ್ಲಸ್ ಅಂತ ತಗೋ, ಪ್ಲಸ್ ಐ ಎ. ಹೋಗ್ತಾ ಇದೆ ಅಂದ್ರೆ ಮೈನಸ್. ನೋಡಿ, ಈ ಜಂಕ್ಷನ್ ಇಂದ ಹೊರಡ್ತಾ ಇರೋದಕ್ಕೆ ಮೈನಸ್ ಅಂತ ತಗೊಂಡೆ. ಇಲ್ಲಿ ಹೊರಡ್ತಾ ಇರೋದ್ರಿಂದ ಇದಕ್ಕೂ ನಾನು ಏನ್ ಮಾಡಿದೆ, ಮೈನಸ್ ತಗೊಂಡೆ. ಅಲ್ಲಿಗೆ ಮೈನಸ್ ಐ ಎಸ್ ಎಚ್, ಮೈನಸ್ ಐ ಎಸ್ ಸಿ. ಐ ಎ ಮೈನಸ್ ಐ ಎಸ್ ಸಿ ಮೈನಸ್ ಐ ಎಸ್ ಎಚ್. ಐ ಎನ್ ಹಂಗೆ ಇಟ್ಕೊ, ಉಳಿದಿದ್ದ ದಬ್ಬು ಅಂದ್ರೆ ಏನು, ಈಕ್ವಲ್ಸ್ ಹಾಕು ಅಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಆಯ್ತು. ಇಲ್ಲಿ ಮೈನಸ್ ಇತ್ತು, ಪ್ಲಸ್ ಆಯ್ತು. ವೆರಿ ಸಿಂಪಲ್. ಅಲ್ಲಿ ಕರೆಂಟ್ ಕತೆ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ವೋಲ್ಟೇಜ್ ಬೇಕೀಗ. ವೋಲ್ಟೇಜ್ ನ ಯಾವ ತರ ಇಂಡಿಕೇಟ್ ಮಾಡೋದಂದ್ರೆ ವೆರಿ ಸಿಂಪಲ್. ವೋಲ್ಟೇಜ್ ನ ಯಾವ ತರ ಬರೀಬೇಕು ನಾನು, ಅದು ಬಹಳ ಇಂಪಾರ್ಟೆಂಟ್. ಅದೇ ಸೇಮ್ ವೋಲ್ಟೇಜ್ ಇಕ್ವೇಶನ್, ಇಲ್ಲೇನು ಚೇಂಜ್ ಆಗಲ್ಲ ನೋಡಿ. ವೋಲ್ಟೇಜ್ ಯಾವ ತರ ಬರೀಬೇಕು, ವಾಟ್ ಈಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಆರ್ಮೇಚರ್. ಆರ್ಮೇಚರ್ ಅಲ್ಲಿ ಏನು ವೋಲ್ಟೇಜ್ ಇಂಡ್ಯೂಸ್ ಆಗಿರೋದು, ದಟ್ ಈಸ್ ಇ ಇಸ್ ಈಕ್ವಲ್ ಟು, ವೆದರ್ ಇ ಇಸ್ ಈಕ್ವಲ್ ಟು ವಿ ಟಿ. ನಿಮ್ಮ ಲೋಡ್ ಹತ್ರ ಸಿಕ್ಕಿರುವಂತ ವೋಲ್ಟೇಜ್ ವಿ ಟಿ ಅಂತ ಏನ್ ಬರೆದ್ರಿ, ಸೇಮ್ ಇರುತ್ತಾ, ಪ್ಲಸ್ ಅಂಡ್ ಮೈನಸ್. ವೆದರ್ ದಿಸ್ ವೋಲ್ಟೇಜ್ ಅಂಡ್ ದಿಸ್ ವೋಲ್ಟೇಜ್ ಸೇಮ್ ಇರುತ್ತಾ, ಇಲ್ಲ, ದೇರ್ ಇಸ್ ಎ ಡಿಫರೆನ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ 220 ವೋಲ್ಟ್ ಜನರೇಟ್ ಆದ್ರೆ ನಿಮ್ಮ ಲೋಡ್ ಹತ್ರ ಸಿಗೋದು ಓನ್ಲಿ 200 ವೋಲ್ಟ್ಸ್. ಅಲ್ಲಿಗೆ ಇ ಇಸ್ ಈಕ್ವಲ್ ಟು ವಿ ಟಿ. ಇನ್ನು ಉಳಿದಿರೋ ವೋಲ್ಟೇಜ್ ಏನಾಯ್ತು, ಡ್ರಾಪ್ ಆಯ್ತು. ಎಲ್ಲಿ ಡ್ರಾಪ್ ಆಯ್ತು ಅಗೇನ್ ನೋಡಿ, ಇಲ್ಲೂ ಡ್ರಾಪ್ ಆಗ್ತಿದೆ, ಇಲ್ಲೂ ಡ್ರಾಪ್ ಆಗ್ತಿದೆ. ನೆನ್ಪಿಟ್ಕೋಬೇಕು, ಇಲ್ಲೂ ಡ್ರಾಪ್ ಆಗುತ್ತೆ, ಇಲ್ಲೂ ಡ್ರಾಪ್. ಯಾಕಂದ್ರೆ ಎರಡು ಸೀರೀಸ್ ಆಗಿರೋದ್ರಿಂದ ಡ್ರಾಪ್ ಆಗುತ್ತೆ. ನೋಡಿ, ಇಲ್ಲೂ ಡ್ರಾಪ್ ಆಯ್ತು, ಇಲ್ಲೂ ಡ್ರಾಪ್ ಆಯ್ತು. ಆರ್ಮೇಚರ್ ಡ್ರಾಪ್ ಅಲ್ಲಿ ನಾನು ಏನಂತ ಹೇಳಿದೆ, ಐ ಎ ಆರ್ ಎ ಪ್ಲಸ್. ಇಲ್ಲಿ ಫೀಲ್ಡ್ ವೈಂಡಿಂಗ್ ಅಲ್ಲಿ ಡ್ರಾಪ್ ಆಗೋದಕ್ಕೆ ಐ ಎಸ್ ಸಿ ಆರ್ ಎಸ್ ಸಿ. ಇದು ಸೀರೀಸ್ ಆಗಿರೋದ, ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಂತ ಕನೆಕ್ಟರ್ ಇಂದ ಐ ಎಸ್ ಸಿ ಆರ್ ಎಸ್ ಸಿ ಅಂತ ತಗೊಂಡೆ. ಪ್ಲಸ್ ಉಳಿದಿರೋದು ವಿ ಬ್ರಷ್. ನೋಡಿ, 220 ಇಸ್ ಈಕ್ವಲ್ ಟು 200 ಪ್ಲಸ್ 9 ಪ್ಲಸ್ 9 ಪ್ಲಸ್ 2. ಅಲ್ಲಿ 220 ಇಸ್ ಈಕ್ವಲ್ ಟು 220. ಜಸ್ಟ್ ಅನ್ ಎಕ್ಸಾಂಪಲ್, ಐ ಆಮ್ ಸೇಯಿಂಗ್ ಅನ್ ಎಕ್ಸಾಂಪಲ್, ರೈಟ್. ಸೊ ಇಷ್ಟು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು.
ಇಲ್ಲಿ ವೋಲ್ಟೇಜ್ ಇಕ್ವೇಶನ್ ಚೇಂಜ್ ಆಗಿ ನೋಡಿ, ಲಾಂಗ್ ಶಂಟ್ಗೂ ಅದೇ ವೋಲ್ಟೇಜ್ ಇಕ್ವೇಶನ್, ಶಾರ್ಟ್ ಶಂಟ್ಗೂ ಅದೇ ಇಕ್ವೇಶನ್. ಯಾಕೆ ಚೇಂಜ್ ಆಗಲ್ಲ? ಯಾಕೆಂದ್ರೆ ಒಂದು ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕೊಡ್ಲೇಬೇಕು, ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಕೊಡ್ಲೇಬೇಕು. ಫೀಲ್ಡ್ ವೈಂಡಿಂಗ್ ಸೀರೀಸ್, ಒಂದು ಫೀಲ್ಡ್ ವೈಂಡಿಂಗ್ ಸೀರೀಸ್ ಆಗಿದೆ ಅಂದ್ಮೇಲೆ ಇಲ್ಲೂ ಕರೆಂಟ್ ಹೋಗ್ತಾ ಇದೆ, ಇಲ್ಲೂ ಕರೆಂಟ್ ಹೋಗ್ತಾ ಇದೆ, ಎರಡಕ್ಕೂ ಕರೆಂಟ್ ಹೋಗ್ತಾ ಇದೆ ಅಂದ್ಮೇಲೆ ಡ್ರಾಪ್ ಆಗ್ಲೇಬೇಕಲ್ವಾ? ಸೊ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಎರಡಕ್ಕೂ ಡ್ರಾಪ್ ತಗೋಬೇಕು, ಎರಡರಲ್ಲೂ ಡ್ರಾಪ್ ಇರುತ್ತೆ, ಆ ಎರಡು ಡ್ರಾಪ್ ನ ಮೆನ್ಷನ್ ಮಾಡಲೇಬೇಕು. ಒಂದು ಡ್ರಾಪ್ IARA ಯಾವುದು ಇದು, ಇನ್ನೊಂದು ಡ್ರಾಪ್ ಯಾವುದು ಇದು ISC RSC. ಅಲ್ಲಿ ಕರೆಂಟ್ ಯಾವ್ದು ಇರುತ್ತೋ ಅದನ್ನ ಬರ್ಬಿಟ್ರೆ ಆಯ್ತು. ಇಲ್ಲಿ ಕರೆಂಟ್ ಇರೋದು IA, ಅದಕ್ಕೆ IA ಅಂತ ಹೊಂದಿದೆ. ಇಲ್ಲಿ ಕರೆಂಟ್ ಇರೋದು ISC, ಅದಕ್ಕೆ ISC. ಇಲ್ಲಿ ಕರೆಂಟ್ ಆರ್ಮೇಚರ್ ಸುತ್ತಿರುವಂತ ರೆಸಿಸ್ಟೆನ್ಸ್ಗೆ ಆರ್ಮೇಚರ್ ರೆಸಿಸ್ಟೆನ್ಸ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಸುತ್ತಿರೋದ್ರಿಂದ ಸೀರೀಸ್ ಫೀಲ್ಡ್ ವೈಂಡಿಂಗ್ ಸುತ್ತಿರುವಂತ ರೆಸಿಸ್ಟೆನ್ಸ್ಗೆ RSC ಅಂತ ಕರೆದೆ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸಿಂಪಲ್. ಇನ್ನು ಬ್ರಷ್ ಅಲ್ಲಿ ಎರಡು ಡ್ರಾಪ್ ಆಗೇ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ನೀವು ಲಾಂಗ್ ಶಂಟ್ ಕಲ್ತ್ರಿ ಅಂದ್ರೆ ಶಾರ್ಟ್ ಶಂಟ್ ಫ್ರೀ. ನೀವು ಲಾಂಗ್ ಶಂಟ್ ನೀಟಾಗಿ ಕಲ್ತ್ರಿ ಅಂದ್ರೆ ಶಾರ್ಟ್ ಶಂಟ್ ನ ಈಸಿಯಾಗಿ ಬರಿಬಹುದು. ಏನಿಲ್ಲ, ಈ ವೈರ್ ಇದೆಯಲ್ಲಪ್ಪ, ಈ ವೈರ್ ನ ಏನ್ ಮಾಡೋ, ಇಲ್ಲಿ ಕೊಡು ಕನೆಕ್ಷನ್. ಇದು ಲಾಂಗ್ ಶಂಟ್, ದಿಸ್ ಇಸ್ ಲಾಂಗ್ ಶಂಟ್. ಈ ವೈರ್ ನ ಅಳಿಸಿ ಸೀದಾ ಇಲ್ಲಿ ಕೊಡು, ದಿಸ್ ಇಸ್ ಶಾರ್ಟ್ ಶಂಟ್. ನೋಡಿ, ಒಂದು ವೈರ್ ಬದಲಾವಣೆ ಮಾಡಿದ್ರೆ ಶಾರ್ಟ್ ಶಂಟ್ ಸಿಕ್ತು. ಇನ್ನು ಉಳಿದಿದ್ದೆಲ್ಲ ಸೇಮ್, ಏನು ಚೇಂಜಸ್ ಇಲ್ಲ. ಅರ್ಥ ಮಾಡ್ಕೊಂಡ್ರಿ ಬರೀರಿ. ಕರೆಂಟ್ ಯಾವ್ದು ಹೋಗ್ತಾ ಐತೆ, ಎಲ್ಲೆಲ್ಲಿ ಹೋಗ್ತಾ ಐತೆ ಬರೀರಿ, ಮುಗೀತು. ನೋಡಿ, ಈ ಕರೆಂಟ್ ಸೇಮ್ ಇರುತ್ತೆ. ಯಾಕಂದ್ರೆ ಸೀರೀಸ್ ನೋಡಿ, ಇದೇ ಕರೆಂಟ್ ಇಲ್ಲಿ ಹೋಗ್ತಾ ಇರೋದು IS = IL. ಇದಕ್ಕೆ ಜಂಕ್ಷನ್ ನಿಮ್ಗೆ ಹೇಳಿದ ಸೂತ್ರ ಅರ್ಥ ಮಾಡ್ಕೊಂಡಿದ್ದೀರಾ ನೋಡ್ರಿ. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಯಾವ ಕರೆಂಟ್ ಬರುತ್ತೋ ಅದಕ್ಕೆ ಪ್ಲಸ್ ಅಂತ ಹಾಕೋ, ಯಾವ ಕರೆಂಟ್ ಹೋಗ್ತಾ ಇದೆ ಅದಕ್ಕೆ ಮೈನಸ್ ಹಾಕೋ. ಒಂದು ನಂಗೆ ಇಟ್ಕೊಂಡು ಮುಗಿದು ದಬ್ದಾಗ ಏನಾಗುತ್ತೆ, ಈಕ್ವಲ್ಸ್ ಬರೀತೀವಿ. ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್. ಇನ್ನು ವೋಲ್ಟೇಜ್ ಇಕ್ವೇಶನ್ ಒಂದು ಕಲ್ತ್ರೆ ಮುಗಿದು VT + IARA + ISC RSC + V ಪ್ಲಸ್. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾಂಪೌಂಡ್ ಜನರೇಟರ್. ಇದು ಕಾಂಪೌಂಡ್ ಜನರೇಟರ್ ನ ಕತೆ. ಸೊ ಅಲ್ಲಿಗೆ ಎಲ್ಲಾ ಟೈಪ್ಸ್ ಆಫ್ ಜನರೇಟರ್ಸ್ ನಾವು ಓದಿದ್ವಿ. ಸೊ ಫಸ್ಟ್ ಬ್ರೀಫ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ದ ಟೈಪ್ಸ್ ಆಫ್ DC ಜನರೇಟರ್. ಫಸ್ಟ್ ವಿ ಹ್ಯಾವ್ split it in two types: separately excited generator and self excited generator. Separately excited generator ಅಂದ್ರೆ ಬೇರೆ ಏನೂ ಇಲ್ಲ, ಆರ್ಮೇಚರ್ ಮತ್ತೆ ಫೀಲ್ಡ್ ನ ಸಪರೇಟ್ ಆಗಿಡಬೇಕು, ಸಪರೇಟ್ DC ಸಪ್ಲೈ ನ ಕೊಡಬೇಕು. ದಿಸ್ ಇಸ್ ಕಾಲ್ಡ್ separately excited generator. ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ, ವಾಚ್ ಆಲ್ ದ ವಿಡಿಯೋಸ್. Next we have to move on self excited generator. How the voltage building process in the self excited generator. Without external DC supply we have to build the voltage in the generator. How it is possible ಅಂತಂದ್ರೆ by the magic called residual magnetism or residual flux ಅಂತ ಏನು ಕರಿತೀವಿ. ಉಳಿದಿರುವ ಫ್ಲಕ್ಸ್ ಇಂದ we have to generate a voltage, bigger voltage, right? ಯಾಕಂದ್ರೆ ಫ್ಲಕ್ಸ್ ಜಾಸ್ತಿ ಆಗ್ತಾವೆ. ಸೈಕಲ್ ಹೇಳಿದೀನಿ ಯಾವ ತರ ಸೈಕಲ್ ಹೋಗುತ್ತೆ ಅಂತ. residual flux will flows to the armature through air gap. ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ, ಆ ವೋಲ್ಟೇಜ್ ಕರೆಂಟ್ ದಬ್ಬುತ್ತೆ, ಆ ಕರೆಂಟ್ ಮತ್ತೆ ವಾಪಸ್ ಫೀಲ್ಡ್ ವೈಂಡಿಂಗ್ ಬರುತ್ತೆ, ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಗುತ್ತೆ, ಅಗೇನ್ ವೋಲ್ಟೇಜ್ ಬರುತ್ತೆ, ಕರೆಂಟ್ ದಬ್ಬುತ್ತೆ, ಫೀಲ್ಡ್ ವೈಂಡಿಂಗ್ ಬರುತ್ತೆ. ದಿಸ್ ಸೈಕಲ್ ಇಸ್ ಕಂಟಿನ್ಯೂಸ್ ಅಂಟಿಲ್ ದ ಜನರೇಟರ್ ಜನರೇಟ್ಸ್ ಎ ರೇಟೆಡ್ ವೋಲ್ಟೇಜ್. ದಿಸ್ ಇಸ್ ದ ಕಾನ್ಸೆಪ್ಟ್ ಐ ಆಮ್ ಸೇಯಿಂಗ್. ದಿಸ್ ಇಸ್ ಕಾಲ್ಡ್ ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು categorize the self excited generator, that is shunt generator, series generator, compound generator. Simple way ಏನಿಲ್ಲ, ಇಲ್ಲಿ ಕನೆಕ್ಷನ್ ಆಫ್ ಆರ್ಮೇಚರ್ ಅಂಡ್ ಫೀಲ್ಡ್ ವೈಂಡಿಂಗ್ ಡಿಪೆಂಡ್ಸ್ ಅಷ್ಟೇ. ಇಲ್ಲಿ ಯಾವ ತರ ನೀವು ಕನೆಕ್ಷನ್ ಮಾಡ್ತೀರಿ ಅದನ್ನ ನಾವು ವರ್ಗೀಕರಣ ಮಾಡಿದೀವಿ ಅಷ್ಟೇ. ಶಂಟ್ ಜನರೇಟರ್ ಅಂದ್ರೆ ಏನು, ಆರ್ಮೇಚರ್ ವೈಂಡಿಂಗ್ ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅದು ಶಂಟ್ ಜನರೇಟರ್. ಇನ್ ಸೀರೀಸ್ ಜನರೇಟರ್ ಅಂದ್ರೆ ಏನು, ಆರ್ಮೇಚರ್ ವೈಂಡಿಂಗ್ ನ ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕನೆಕ್ಟ್ ಮಾಡಿದ್ರೆ ಸೀರೀಸ್ ಜನರೇಟರ್. ಕಾಂಪೌಂಡ್ ಜನರೇಟರ್ ಅಂದ್ರೆ ಏನು, ಕಾಂಬಿನೇಷನ್, ಸೀರೀಸ್ ಇರಬೇಕು ಪ್ಯಾರಲಲ್ ಇರಬೇಕು. ಅಂದ್ರೆ ಪಾರ್ಟ್ ಒಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಸೀರೀಸ್ ಕೊಟ್ರೆ ಇನ್ನೊಂದು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಇದು ಕಾಂಪೌಂಡ್ ಜನರೇಟರ್. ಕಾಂಪೌಂಡ್ ಜನರೇಟರ್ ಅಲ್ಲಿ ಅಗೇನ್ ವಿ ಹ್ಯಾವ್ ಡಿಸ್ಕಸ್ two types: long shunt compound generator and short shunt compound generator. This is the concept of types of DC generator. ಇಲ್ಲಿವರೆಗೂ ನೀಟಾಗಿ ನೋಡ್ಕೊಳ್ಳಿ, watch all the videos. So we have to end up this video and next we have to move on armature winding. Connection of armature winding means types of armature winding. Armature winding ಅಲ್ಲಿ ಯಾವ ತರ ಕನೆಕ್ಷನ್ ಮಾಡ್ತಾರೆ, ಹೆಂಗಿರುತ್ತೆ, ಯಾವ ತರ ವೈಂಡಿಂಗ್ಸ್ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ಬಹಳ ಸಿಂಪಲ್ ಆಗಿ. ಮೈ ರಿಕ್ವೆಸ್ಟ್ ಈಸ್ ವಾಚ್ ಆಲ್ ದ ವಿಡಿಯೋಸ್ and please subscribe my channel, right? So ಏನಾದರೂ queries ಇದ್ರೆ ಅಥವಾ ಪ್ರಾಬ್ಲಮ್ಸ್ ಇದ್ರೆ ಕಮೆಂಟ್ ಮಿ, right? Okay, thank you, bye.